ಓಂ ತತ್ಸತ್ಪರಬ್ರಹ್ಮಣೇ ನಮಃ. ಶ್ರೀ ಗಣಪತಿ ಶಾರದಾ ಶ್ರೀ ಗುರುಭ್ಯೋ ನಮಃ. ಶ್ರೀ ಸದ್ಗುರು ಸಿದ್ಧಲಿಂಗಯತಿವರೇಣ್ಯನಂ ಭಾಸುರಯೋಗಿ ಕುಲತಿಲಕನಂ ಪಾಶಾಷ್ಟಕದಿಂ ಕುದಿವನರರುದ್ಧರಿಪನಂ ಸುಸುತಿಹಮಾನಸದಿಂ ಭಜಿಪಿನ. ಜೈ ಮಂಗಲಂ ಜೈ ನಮಃ ಪಾರ್ವತಿಪತಯೇ ಶಿವ ಹರ ಹರ ಮಹಾದೇವ. ರಾಜಾಧಿರಾಜ ಸದ್ಗುರುನಾಥ ಸಿದ್ಧಲಿಂಗೇಶ್ವರ ಮಹಾರಾಜ ಕಿ ಜೈ. ಸಾಧು ಸಂತ ಮಹಾರಾಜ ಕಿ ಜೈ. ಶ್ರೀ ಗುರುದೇವ ದತ್ತ ಸದ್ಗುರುವರ ಚರಿತ್ರೆಯಲ್ಲಿ ಇವತ್ತು ಎಷ್ಟನೇ ಅಧ್ಯಾಯ ರೀ? ಪರಮ ಪೂಜ್ಯರಿರ್ತಕ್ಕಂಥ ಶಿರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರುಗಳು ಮಹಾರಾಷ್ಟ್ರ ರಾಜ್ಯದ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಉಮ್ರಾಣಿ ಅಂತಕ್ಕಂಥ ಚಿಕ್ಕ ಪ್ರಾಂತದಲ್ಲಿ ಸದ್ಗುರುವರು ಹಿರೇಹಳ್ಳದ ಬಿಲ್ವನದಲ್ಲಿ ಆನಂದವಾಗಿ ವಾಸ ಮಾಡ್ತಾ ಇದ್ದಾರೆ. ಒಂದ್ಸಲ ಅನೇಕ ಜನರು ಕಾರ್ಯಕ್ರಮದ ನಿನ್ನೆ ಆಕಾಶಕ್ಕೆ ಆಕಾಶ ದೃಷ್ಟಾಂತ, ಸಮುದ್ರಕ್ಕೆ ಸಮುದ್ರ ದೃಷ್ಟಾಂತ, ಮಹಾಭಾರತಕ್ಕೆ ಮಹಾಭಾರತ ದೃಷ್ಟಾಂತ, ಸೂರ್ಯನಿಗೆ ಸೂರ್ಯ ದೃಷ್ಟಾಂತ ಅಂತ. ಹಾಗೆ ಸದ್ಗುರುವ್ರ ಚರಿತ್ರೆ ಸದ್ಗುರು ದೃಷ್ಟಾಂತ, ಅವ್ರ ಚರಿತ್ರೆ ಅವರೇ ದೃಷ್ಟಾಂತ, ಅವ್ರ ಚರಿತ್ರೆ ವಿಷಯ ಇನ್ನೊಂದು ವಿಷಯ ಹೇಳೋಣ. ಜೊತೆಗೆ ಸಾಯಂಕಾಲ ರಾತ್ರಿ ಎಲ್ಲ ಜನರು ಒಂದು ದಿವಸ ಎಲ್ಲರೂ ಮಲಗ್ಯಾರ್ರಿ ಮಠದೊಳಗೆ. ಹೀಗೆ ರಾತ್ರಿ ಸಮಯದಲ್ಲಿ ಗುರುಗಳು ಹೊರಗೆ ಬಂದು ನೋಡ್ತಾರೆ. ಆಗೆಲ್ಲ ಗ್ಯಾಸ್ ಅಂತಿತ್ತು, ಗ್ಯಾಸಿನ ಬೆಳಕಿರ್ತದೆ. ನೋಡ್ತಾರೆ 108 ಪತ್ರಿಕೆಗಳು ನಮ್ಮ ಆಶ್ರಮದಲ್ಲಿ ಸಿಂಧೂರು ಮಠದಾಗ. ಈಗ ಅವ ಇಲ್ಲ, ಎಲ್ಲ ಅವ ಇಲ್ಲ ಈಗ ಸದ್ಯ. ಆ ಕೆರೆ ಒಳಗೆ ಮುಳುಗಿ ಎಲ್ಲ ಒಣಗಿ ಹೋಗ್ಬಿಟ್ಟು ಅದೆಲ್ಲ ಮತ್ತೆ ಮರಳಿ ಆಗ್ಬೇಕೀಗ. ಆದರೆ 108 ಪತ್ರಿಕೆಗಳ ಆಶ್ರಮದ ಮುಂದಿರ್ತಕ್ಕಂಥ ಅಲ್ಲಿರ್ತಕ್ಕಂಥ ಮತ್ತು ಸುತ್ತೆಲ್ಲ ಇರ್ತಕ್ಕಂಥ ನಾವು ಹೇಳೋದು ಆಶ್ರಮದಲ್ಲಿ ಅಲ್ಲಿರ್ತಕ್ಕಂಥ 6-7 ಪತ್ರಿಕೆಗಳಂತೂ ಭಾಳ ದೊಡ್ಡ ದೊಡ್ಡ ಗಿಡಗಳು. ಅದು ಮೇಲ್ಭಾಗ ನಮ್ಮ ಕೈ ಮಾಡಿ ನೋಡಿ ಇಷ್ಟಿಷ್ಟು ದೊಡ್ಡ ದೊಡ್ಡ ಕಾಯಿಗಳು, ಪತ್ರಿಕಾಯಿ ರೀ, ಹಣ್ಣು ಕಾಯಿಗಳು. ಅಪ್ಪವ್ರು ಈ ಮೇಲ್ಭಾಗ ನೋಡಿದರು. ಜನರು ಕೆಳಗೆ ಸಾಕಷ್ಟು ಮಲ್ಕೊಂಡಾರೆ. ಗಿಡಗಳಲ್ಲಿ ಹಣ್ಣು ಕಾಯಿ ಅವ್ರಿ. ಹಣ್ಣಾದ ನಂತರ ಏನಕ್ಕವ್ರಿ? ಕಾಯಿ ಭೂಮಿ ಬರ್ತಾವಲ್ರಿ, ಭೂಮಿ ಬರ್ತಾವೆ, ಬೀಳ್ತಾವೆ ಕೆಳಗೆ ಜನದಾರಿ. ಇಷ್ಟು ಪತ್ರಿಕಾಯಿ ಬಿಡಿಸುತ್ತೆ ಮೆತ್ತಗಿರ್ತಾವ್ರಿ. ಹಣ್ಣಾದ ಪಪ್ಪಾಯಿಕಾಯಿ ಬಿದ್ದರೆ ಅಭಿಷೇಕ ಆಗ್ತದೆ, ಮೆತ್ತಿರ್ತದೆ. ಆದರೆ ಭವನ ನಿನ್ನ ಮೇಲೆ ಆಗೋದು. ಅದಕ್ಕೆ ಹಣ್ಣಾಗಿರ್ತಕ್ಕಂಥ ಕಾಯಿ ಬಿದ್ದರೆ ಬೇರೆ, ಅದು ಪಪ್ಪಾಯಿ ಹಣ್ಣು ಬಿದ್ದರೆ ಪೆಟ್ಟು ಹತ್ತೋದಲ್ಲ. ಆದ್ರೆ ಅದು ಪತ್ರಿಕಾಯಿ ಗಟ್ಟಿಮುಟ್ಟು ಕಾಯಿ ಇರೋದು. ಎಲ್ಲರೂ ನಿಂತಿರ್ತದೆ. ಗುರುಗಳ ಮೇಲ್ಭಾಗ ನೋಡಿದರು, ಕೆಳಗೆ ಶಿಷ್ಯರು ನೋಡಿದರು, ಭಕ್ತರು ನೋಡಿದರು, ಸಣ್ಣ ಮಕ್ಕಳು ನೋಡಿದ್ರು, ಎಳೆ ಕೂಸುಗಳು ನೋಡಿದರು, ಗಿಡಗಳು ಹಿಡಿದ್ರು. ಅಂದರೆ ಗಿಡಗಳು ಹಿಡಿದ್ರು. ಕಾಯಿ ಇರ್ತಕ್ಕಂಥ ಗಿಡಗಳಿಗೆ ಹೆಣ್ಣು ಗಿಡ ಅಂತಿರೋ ಗಂಡು ಗಿಡ ಅಂತಿರೋ ಏನಂತೀರಮ್ಮ ಹೇಳ್ರಿ? ಕಾಯಿ ಕೊಡ್ತಾವಂದ್ರೆ ಏನು? ಹೆಣ್ಣು ಹೋದಲ್ರಿ, ತಾಯಿಗಳು ಹೋದಲ್ರಿ. ಅದಕ್ಕೆ ಹೇಳಿದ್ರು, ಅಮ್ಮ ವೃಕ್ಷ ಮಾತೆ ನೀವೆಲ್ಲರೂ ತಾಯಿಂದರು, ನಿಮ್ಮಲ್ಲಿ ಫಲಗಳವ ಮೇಲ್ಭಾಗ ಫಲಗಳವ, ನಿಮ್ಮ ಫಲಗಳು ಅದವ. ಇದು ಕೆಲವು ಫಲಗಳು ತಮ್ಮ ತಾಯಿ ತಂದೆಗಳ ಮಕ್ಕಳೆಲ್ಲ ಇದ್ದಾರೆ ನೋಡ್ರಿಲ್ಲ. ಮುಂದೆ ಮಕ್ಕಳದ ತಾಯಿ ಮಲ್ಕೊಂಡಾರ, ಮಕ್ಕಳು ತೊಗೊಂಡು ಮಲ್ಕೊಂಡಾರ. ಕೆಳಗಿದ್ದವರು ಮಕ್ಕಳು, ದೊಡ್ಡವರು ಎಲ್ಲ ಅಜ್ಜ ಅಜ್ಜಿ ಎಲ್ಲರೂ ಇದ್ದಾರೆ ಕೆಳಗೆ. ನೀವು ತಾಯಿಂದಿರ್ತೀರಿ, ತಾಯಿಲಿ ಕರುಣೆ ಇರ್ತದೆ. ನೀವು ನಿಮ್ಮ ಫಲಗಳನ್ನು ಯಾರ ಮೇಲೂ ಕೆಡಬಾರ್ದು. ನೆನ್ಪಿಟ್ಕೊಡ್ರಿ, ಯಾರಿಗೆ ನೋವಾಗಬಾರ್ದು. ಮತ್ತು ನಿಮಗೂ ಪಾಪ ಆಗ್ತದೆ. ಆಶ್ರಮದಲ್ಲಿ ಏನೋ ತೊಂದರೆ ಐತಂದ್ರೆ, ಮಕ್ಕಳ ಮೇಲೆ ಬಿದ್ದರೆ ತೊಂದರೆ ಐತಂದ್ರೆ ನಿಮಗೂ ಪಾಪ ಆಗ್ತದೆ. ಅದಕ್ಕೆ ದಯವಿಟ್ಟು ಯಾರ ಮೇಲೆಯೂ ನಿಮ್ಮ ಹಣ್ಣುಗಳನ್ನು ಹಾಕಬೇಡ್ರಿ.
ಬಿಡ್ಕೂಡುದು ಅಂತ ಆಜ್ಞೆ ಮಾಡಿದರು. ಗಿಡಗಳಲ್ಲೇ ಸ್ವಲ್ಪ ಅಲ್ಲಾಡಿ ಹ್ಞೂನ್ರಪ್ಪ ಅವರ ಅಂತ ಗಿಡಗಳು ಒಪ್ಪಿಕೊಂಡು ಬಿಟ್ಟು ಮುಂದೆ 12 ವರ್ಷ ಪರ್ಯಂತರವಾಗಿ ಅಲ್ಲಿ ಗುರುಗಳ ಮಠದೊಳಗೆ ಅಲ್ಲಿ ಉಳ್ಕೊಂಡ್ರು. ಎಲ್ರಿ? ಸಿಂಧೂರು ಮಠದೊಳಗೆ ಬಿಲ್ಲುವನದಲ್ಲಿ. ಗಿಡಗಳು ಒಂದು ದಿವಸ ಯಾರ ಮೇಲೆ ಒಂದು ಕಾಯಿಯನ್ನು ಕೆಡುವುದಿಲ್ಲ. ಒಂದು ಕಾಯಿ ಕೊಡು, ಒಂದು ಫಲ ಕೊಡು, ಹಣ್ಣಾದ ಒಬ್ಬರ ಮೇಲೂ ಬೀಳಿಲ್ರಿ. ಮತ್ತು ಗಿಡದಾಗ ಕಾಯಿ ಇರ್ತಿದ್ದಿಲ್ಲ, ಗಿಡದೊಳಗೆ ಕಾಯಿ ಇರ್ತಿದ್ದು, ಹಣ್ಣು ಇರ್ತಿದ್ದು, ಕೆಳಗೆ ಬೀಳ್ತಿದ್ದು. ಅಲ್ಲಿ 12 ವರ್ಷ ಪರ್ಯಂತರ ನಮ್ಮಲ್ಲಿ ಅಗ್ನಿ ಯಜ್ಞ ಕುಂಡ ಪ್ರಾರಂಭ ಇತ್ತು ರೀ. ಅದು 12 ವರ್ಷ. ಅದು ಎಂಥ ಕಟ್ಟಿ ಅಂದ್ರೆ ಆ ಪತ್ರಿ ಗಿಡದ ಕಟ್ಟಿಗಳು ತಾವಾಗಿ ಒಣಗಿ ಬೀಳ್ತಾವ್ರಿ. ಆ ಕಟ್ಟಿಗೆ ತೆಗೆದುಕೊಂಡ್ಬಾರ್ದು, ಬಿದ್ದಿರ್ತಕ್ಕಂಥ ಬಾಡಿ ಹೋಗಿರ್ತಕ್ಕಂಥ ಕೆಳಗೆ ಬಿದ್ದಿದ್ದ ಆ ಪತ್ರಿಗಳನ್ನು ಹಾಯ್ಕೊಂಡು ತೊಗೊಂಬಾರ್ದು. ಅಲ್ಲಿರ್ತಕ್ಕಂಥ ಕಾಯಿಗಳು ಆ ಪತ್ರಿಕಾಯಿಗಳು ತೆಗೆದುಕೊಂಡು ಬಂದು ಯಜ್ಞಕ್ಕೆ ಹಾಕ್ತಿದ್ರು. ಅದನ್ನು ಒಂದು ಸಲ ಅದ ಪತ್ರಿಕಾಯಿ ಕೂಡ ಒಬ್ಬ ಬಡವಿಗೆ ನೀವು ಕೇಳಿ ಬಹುಶಃ ಮೊದಲಾಗಿ ಹೋಯ್ದ ವಿಷಯ. ಆ 5 ಕಾಯಿಗಳನ್ನು ತೆಗೆದುಕೊಂಡು ಒಂದು ಯಜ್ಞದಲ್ಲಿ ಹಾಕಿ ಇನ್ನೊಬ್ಬರು ಹೆಣ್ಮಗಳಿಗೆ ಆಶೀರ್ವಾದ ಮಾಡ್ರಪ್ಪ. ಅವರು ಪತ್ರಿಕಾಯಿ ಏನದ್ರಿ ಬಂಗಾರದ ಕಾಯಿಗಳಾಗಿರ್ತಕ್ಕಂಥ ಉದಾಹರಣೆ, ಅದನ್ನು ಮುಗಿಸಿ ಬಂಗಾರ ಮಾಡಿ ಅದನ್ನೆಲ್ಲ ಶ್ರವಣ ಮಾಡಿದ್ರಿ. ನಡೆದ ಘಟನೆಗಳೆಲ್ಲ ಅದು ವಿಶೇಷವಾಗಿರ್ತಕ್ಕಂಥ ಅದು ಗುರು ಕೃಪಾಶೀರ್ವಾದ ದೊಡ್ಡದು. ಆದ್ಮೇಲೆ ಆ ಪತ್ರಿಕಾಯಿ ಈಗ ಯಾರ ಮೇಲಾದರೂ ಈಗ ಬೀಳ್ತದ ತನಿಸಿರ ಗಿಡ ತಂತಾನ ಸರಿದುಕೊಂಡು ಈಗ ಹೀಗೆ ಮಲ್ಕೊಡ್ತಾನೆ. ಇಲ್ಲಿ ಈ ಕೈ ಸಂಧಿಯಲ್ಲಿ ಅಥವಾ ಪಾದ ಇದ್ರೆ ಪಾದ ಸಂಧಿಯಲ್ಲಿ ನಡು ಅವ್ರು ಮಾಡ್ಕೊಂಡು ಅವ್ರಿಗೆ ಇವ್ರು ನಡು ಕಾಯಿ ಬಿಡ್ತಿದ್ದು ಹೊರತಾಗಿ ಒಬ್ಬರ ಮೇಲೆ ಬೀಳಿಲ್ಲ. ಗಿಡಗಳು ಕೂಡ ಗುರು ಆಜ್ಞೆ ಪಾಲಿಸೋದ್ರೆ ಹೇಗಿರ್ಬೇಕ್ರಿ? ಗುರವೋ ಬಹವ ಸಂತಿ ಶಿಷ್ಯ ವೃತ್ತಾಪಹಾರಕ. ಗುರವೋ ಬಹವ ಸಂತಿ ಶಿಷ್ಯ ವಿತ್ತಾಪಹಾರಕ, ಗುರವೋ ವಿರಲ ಸಂತಿ ಶಿಷ್ಯ ವೃತ್ತಾಪಹಾರಕ. ಜಗತ್ತಿನಿರ್ತಕ್ಕಂಥ ಗುರುಗಳು ಬಹಳಷ್ಟು ಗುರುಗಳು ಇದ್ದಾರೆ ಅಂದ್ರೂ ಕೂಡ ಗುರುಗಳ ಸಂಪತ್ತನ್ನು ಸ್ವೀಕಾರ ಮಾಡ್ತಕ್ಕಂಥ ಗುರುಗಳು ಬಹಳ ಇದ್ದಾರೆ ಅಂತ ಹೇಳ್ತಾರೆ. ಶಿಷ್ಯರ ಹೃದಯ ತಾಪವನ್ನು ಕಳೆಯುವ, ಆಧ್ಯಾತ್ಮಿಕ ಅಧಿಭೌತಿಕ ಅಧಿದೈವಿಕ ಅಂತಕ್ಕಂಥ ತಾಪಗಳನ್ನು ಕಳೆಯುವ, ಅಜ್ಞಾನವನ್ನು ಕಳೆಯುವ ಗುರುಗಳು ಸಿಗತಕ್ಕಂಥವ್ರು, ಕಷ್ಟ ಪರಂಪರೆ ನಿವೃತ್ತಿ ಮಾಡ್ತಕ್ಕಂಥ ಗುರುಗಳು ಇರ್ತಕ್ಕಂಥವ್ರು ಭಾಳ ಕಡಿಮೆ ಇರ್ತಾರೆ. ವಿರಳ ಸಂತಿ ಭಾಳ ಕಡಿಮೆ ಇರ್ತಾರಪ್ಪ ಅಂತ ಹೇಳ್ತಾರೆ. ಗುರುಗಳ ಆಜ್ಞೆಯನ್ನು ಮಾಡಿದ್ರೆ 12 ವರ್ಷ ಪರ್ಯಂತವಾಗಿ ಎಲ್ಲೆಲ್ಲಿ ಮನೆಗಿರ್ತಾರೆ ಮಧ್ಯ ಭಾಗದಲ್ಲಿ ಅವು ಕಾಯಿಗಳು ಬಿದ್ದು ಹೊರತು ಒಬ್ಬರ ಮೇಲೆ ಬೀಳಲಿ. ಗುರುಗಳ ಆಜ್ಞೆ ಗಿಡಗಳು ಪಾಲಿಸು ಅಂದ್ರೆ ಏನೋ ಎಂಥ ಗುರುಗಳು ಬೇಕ್ರಿ? ಎಂಥವ್ರು ಬೇಕು ಜಗತ್ತಿನಾಗ? ಎಂಥ ಶಕ್ತಿ ಗುರುಗಳ ಶಕ್ತಿ, ಅದು ಗುರು ಶಕ್ತಿ ಅಂತಾರೆ. ಅಂಥ ಗುರುಗಳನ್ನು ಪಡೆದಿರ್ತಕ್ಕಂಥ ನಾವು ನೀವೆಲ್ಲ ಎಷ್ಟು ಜನ್ಮದ ಪುಣ್ಯ ವಿಶೇಷ ಇರಬೇಕಂದ್ರೆ ಅಂಥ ಪುಣ್ಯ ಮಾಡಿ ಬಂದೀವನ್ನುಗೋಸ್ಕರವಾಗಿ ಅಂತ ಗುರುಗಳು ಸಿಕ್ಕರೆ ಆದಿಜಗದ್ಗುರು ಶಂಕರ ಭಗವತ್ಪಾದ ಹೇಳ್ತಾರೆ, ಒಂದು 100 ಕೋಟಿ ಈಗಿನ ಜನ್ಮದಲ್ಲಿ ನಾವು ಶಿರೋತ್ರಿಯ ಬ್ರಹ್ಮನಿಷ್ಠ ಸದ್ರೊಳಗೆ ಪ್ರಾಪ್ತ ಆಗ್ಬೇಕಾದ್ರೆ 100 ಕೋಟಿ ಜನ್ಮಗಳಲ್ಲಿ ಮಾಡಿರ್ತಕ್ಕಂಥ ನಿಷ್ಕಾಂಪರವಾಗಿರ್ತಕ್ಕಂಥ ಪುಣ್ಯ ನಮಗಿದ್ರೆ ಇವತ್ತು ಅಂಥ ಗುರುಗಳು ಸಿಗ್ತಾರೆ ಅಂತ ಹೇಳ್ತಾರೆ. ಇವತ್ತು ಎಂಥ ಪುಣ್ಯ ಹೇಳ್ರಿ ನಮ್ಗೆ ನೀವಲ್ಲ? 100 ಕೋಟಿ ಜನ್ಮ ಪುಣ್ಯ ಅದಕ್ಕೋಸ್ಕರ ನಾವು ನೀವೆಲ್ಲ ಅಪ್ಪರ ಮುಂದೆ ಕೂತೀವಿಲ್ಲ ಅಂತ ಗುರು ಪಡೆದಿಲ್ಲ. ಯಾರಿಗದು ಸೌಭಾಗ್ಯ? ಇಂಥ ಸೌಭಾಗ್ಯ ಯಾರಿಗದು? ಮಂದಿನ ಕೇಳ್ರಿ, ನಮ್ಮ ಭಾಗ್ಯ ದೊಡ್ಡದು ನಿಮ್ಮ ಭಾಗ್ಯ ದೊಡ್ಡದು ಯಾರಾದರೂ ಪ್ರಶ್ನೆ ಕೇಳ್ರೆ ಉತ್ತರ ಏನು ಹೇಳಿದ್ರು? ಯಾರ ಭಾಗ್ಯ ದೊಡ್ಡದು ಹೇಳ್ರಿ? ಅದು ಇಂಥ ಭಾಗ್ಯ ಯಾರಿಗಿದೆ? ಅಂಥ ಗುರುಗಳು ಪಡೆದೀವಿ ನಾವು ನೀವೆಲ್ಲ. ಅಂಥ ಒಂದು ಸ್ಥಾನದಲ್ಲಿ ಅಂಥ ಗುರುಗಳ ವಾಣಿಯನ್ನು ಕೇಳ್ತಕ್ಕಂಥ ಪಾಲಿಸ್ತಕ್ಕಂಥ ಪತ್ರಿವನದಲ್ಲಿ ಬಿಲ್ಲವನದಲ್ಲಿ ಗುರುಗಳು ಆನಂದವಾಗಿ ವಾಸ ಮಾಡ್ತಾಯಿದ್ರು. ಅಲ್ಲಿಗೆ ಈ ಕಾಜಿ ಬೆಳಿಗ್ಗೆಯಿಂದ ಬಸಪ್ಪ ಗುರವ ಅಂತಕ್ಕಂಥವ್ರು, ಬಸಪ್ಪ ಗುರವ ಅಂದ್ರೆ ಹೂವಾರ. ಆಮೇಲೆ ವೀರಯ್ಯ ಸ್ವಾಮಿಗಳು, ಹಿರೇಮಠ ವೀರಯ್ಯ ಸ್ವಾಮಿಗಳು ಮತ್ತು ಭೀಮಸೇನ ಪಾಟೀಲ್ ಅಂತಕೊಂಡು ಹೀಗೆ ಬೇರೆ ಬೇರೆ ಜನರೆಲ್ಲ ಅಪ್ಪವ್ರ ಸನ್ನಿಧಿಗೆ ಬರ್ತಾಯಿದ್ರು. ಎಲ್ಲಿ ಬರ್ತಾಯಿದ್ರಿ? ಸಿಂಧೂರು ಮಠಕ್ಕೆ ಎಲ್ಲರೂ ಬರ್ತಾಯಿದ್ರು. ಒಂದು ಸಲ ಅಪ್ಪವ್ರ ದರ್ಶನ ಆದರು, ಎಲ್ಲರೂ ಕೂತ್ಕೊಂಡು ಅವ್ರ ಕೃಪಾಶೀರ್ವಾದ ಪಡ್ಕೊಂಡು ಮತ್ತು ತಮ್ಮ ಊರಿಗೆ ಹೋದರು. ಅಪ್ಪವ್ರು ತಮ್ಮ ಆಶೀರ್ವಾದ ಅನುಗ್ರಹ ಯಾವಾಗಲೂ ಇರಲಿಪ್ಪ ಅವರು ಪ್ರಾರ್ಥನೆ ಮಾಡಿದರು. ಗುರುಗಳು ಎಲ್ಲಿರ್ತಾರೆ ಅಂದ್ರೆ ನೆನೆದವರ ಮನದಲ್ಲಿ. ಎಲ್ಲಿರ್ತಾರೆ? ನೆನೆದವರ ಮನದಲ್ಲಿ ಎಲ್ಲಿ ಇರ್ತಾರೆ, ದೂರ ಇರೋದಿಲ್ಲ. ಕೊನೆಗೆ ಊರಿಗೆ ಹೋದ್ರೆ ಎಲ್ಲ ಆಯಿತು. ಈಗ ಅಪ್ಪವ್ರ ಸರಿ ಬಂತೆಲ್ಲ ಸೇವೆ ಮಾಡ್ತಕ್ಕಂಥದ್ದು. ಇದು ತಮ್ಮ ಮನೆಗೆ ಹೋದರು. ಹೋದಾಗ ಅಕಸ್ಮಾತ್ ಅವ್ರಿಗೆ ಆರಾಮ ತಪ್ಪಿತ್ರಿ.
ಯಾರಿಗೆ? ಬಸಪ್ಪ ಹೋಗಾರ ಅಂತಕ್ಕಂಥವ್ರಿಗೆ, ಆ ಬಸವರಾಜರಿಗೆ ಆರಾಮ್ ತಪ್ಪಿತು. ಕಣ್ಣು ನೋಯ್ಬಿಡ್ತು, ಭಾಳಷ್ಟು ಕಣ್ಣು ನೋಯ್ತು. ಕಣ್ಣು ಮೇಲೆ ಕೈ ಇಟ್ಕೊಂಡು ಮನಗ್ಲಿಕ್ಕತ್ತಿರು. ಸಮಾಧಾನ ಆಗಲಿಲ್ಲ, ಭಾಳ ತ್ರಾಸಾಯಿತು. ಜ್ವರಗಳು ಬಂತು, ಚಳಿ ಬಂತು, ಎಲ್ಲ ಹಾಕೋತ ಹೋಗೋದು ಭಾಳ ತೊಂದರೆ ಹಾಕೋತ ಬಂದರು. ಧರ್ಮರಾಯ ಕಂಬಾರ ಅಂತಕ್ಕಂಥವ್ರು ಬಂದು ಕಣ್ಣು ಬೀಜ ಅಂತೇಳಿ ಬೀಜ ಇರ್ತಾವಂತಾರೆ, ಕಣ್ಣು ಬೀಜ ಅಂತೇಳಿ. ಆ ಕಣ್ಣು ಬೀಜವನ್ನು ಆ ಕಣ್ಣೊಳಗೆ ಹಾಕಿರು, ನೋವು ಕಡಿಮೆ ಆಗುತ್ತೆ. ಅದಕ್ಕೂ ಕಡಿಮೆ ಆಗಲಿಲ್ಲ. ಗೆಳೆಯರು ಕೆಲವೊಬ್ಬರು ಬಂದವ್ರು ಹೇಳಿದರು, ಬಸಪ್ಪ, ಈಗ ನೀವೆಲ್ಲ ಕುಡ್ಕೊಂಡು ಶ್ರೀಶೈಲಕ್ಕೆ ಹೋಗೋಣ ಅಂತ. ಎಲ್ಲಿ ಹೋದ್ರಿ? ಶ್ರೀಶೈಲ ಮಲ್ಲಿಕಾರ್ಜುನ ದೇವ್ರಿಗೆ ಹೋಗೋಣ ಅಂತ ಹೇಳಿದ್ರು. ಅವನು ಮಹಾರಾಯ ಶ್ರೀಶೈಲಕ್ಕೆ ಹೋಗೋದಲ್ಲ, ಇಲ್ಲೇ ನನಗೆ ಹೋಗ್ಲಿಕ್ಕೆ ಆಗುತ್ತಲ್ಲ, ಅಷ್ಟು ತ್ರಾಸದ, ಭಾಳ ತ್ರಾಸದ, ನನಗೆ ಕಷ್ಟ ಅದ, ಕಣ್ಣು ಕಾಣಿಸ್ತಾ ಇಲ್ಲ, ತೊಂದರೆ ಆಗಿದೆ, ಭಾಳ ತ್ರಾಸದ. ಏನು ಮಾಡಿದ್ರು ಕಣ್ಣು ನೋವು ಸಮಾಧಾನ ಇಲ್ಲ. ಜ್ವರ ಬಂದವ, ಚಳಿ ಬಂದವ, ಭಾಳ ತ್ರಾಸದ, ಹೊಟ್ಟೆ ಒಳಗೆ ಸಂಕಟ ಆಗ್ತದೆ, ತಲೆ ಸುತ್ತಲಿಕ್ಕತ್ತದ, ನನಗೆ ಆಗೋದಿಲ್ಲ ಅವಲ್ಲ. ಅವರೆಲ್ಲ ನೀವು ಬರಲೇಬೇಕು ನೀವು ಬರಬೇಕು, ಎಲ್ಲರೂ ಕುಡ್ಕೊಂಡು ಹೋಗೋದು ಅಂಥೇಳಿ ಭಾಳ ಒತ್ತಾಯ ಮಾಡಿದ್ರಿ. ಭಾಳ ಒತ್ತಾಯ ಮಾಡಿದರು. ಹೀಗೆ ಒತ್ತಾಯ ಮಾಡಿ ಎಷ್ಟು ಹೇಳಿದ್ರು ಕೇಳಿಲ್ಲ. ಬೇಡ ಅಂತಂದ್ರೆ ನೀವು ಬರಬೇಕೀಗ, ಬರಬೇಕು. ಅವನು ತ್ರಾಸತಿ ಅಂದ್ರೆ ಕೇಳಲಿಲ್ಲ ರೀ. ಆಗ ಇನ್ನೇನು ಮಾಡೋದು ಅಂತಕೊಂಡು ಹೇಳಿ, ನನಗೆ ತ್ರಾಸ ಅದಪ್ಪ, ನೀನು ನಾವು ಬೆನ್ನ ಹೆಗಲ ಮೇಲೆ ಹೊತ್ಕೊಂಡು ಹೋಗ್ತೀವಿ, ನಡಿ ಹೋಗಪ್ಪ. ಗೆಳೆಯರಂದ್ರೆ ಹೇಗಿರ್ಬೇಕು? ಹೀಗತ್ತ ಹೇಳಿದ್ರಿ. ಹಾಯ್ ಅನ್ನೋರು 1000 ಮಂದಿ ಅಂತ್ರಿ. ಹಾಯ್ ಅವರು ಒಬ್ಬರೇ ಹಾಯ್ ಅಂತಕೊಂಡು ಹೇಳಿ, ಹಾಯ್ ಇದಕ್ಕೆ ಹಾಯ್ ಶಬ್ದ ಭಾಳ ಕೇಳ್ರಿ. ಇನ್ನು ಕಾಲದಲ್ಲಿ ಸೈಕಲ್ ಮಟ್ಮೇಲೆ ಇರೋ ಕೇಳ್ತಾರೆ, ಹೀಗೆ ಹೊಟ್ಟಿತ ಅವರು ಈ ಕಡೆ ಬರ್ತಿರ್ತಾರೆ, ಹಾಯ್ ಅಂದು ಹೋಗಾರ ನಮಸ್ಕಾರ ಮಾಡ್ಬೇಕು. ಹಾಗೆ ನಾವು ನಮಸ್ಕಾರ ಮಾಡ್ತಿದ್ರು, ನಮಸ್ಕಾರ ಹೋಗ್ತಿದ್ರು. ಈಗ ಹಾಯ್ ಅಂದ್ಕೂಡಲೇ ಅವನು ಹಾಯ್ ಅಂತಂದ. ಅವ್ನು ಹಾಯ್ ಅಂದ ನಾನು ಹೇಗೆ ಬಿಡೋದು ತಗೊಂಡು ಹೇಳಿ, ಇವು ನನಗೂ ಹಾಯ್ ಅಂದ್ ಬಿಡೋದು ಅಂತೇಳಿ ಅವು ಇತ್ತ ಬರ್ತಾನೆ ಹೋಗಿ ಒಬ್ರಿಗೊಬ್ರು ಹಾಸ್ಯರಿ. ಸೈಕಲ್ ಮೋಟ್ರ್ ಇವು ಕಡೆ ಬಿದ್ದ, ಆ ಕಡೆ ಬಿದ್ದ, ಕಡಿಕೊಂಡು ಬಂದು ಎಬ್ಬಿಸಿದ್ರು, ನೀರು ಹಾಕಿದ್ರು, ಏನೋ ಮಾಡಿದ. ಮುಂದೆ ಏನೇನಾಯ್ತು ನಿಮ್ಗೆ ಗುರ್ತಿದ್ದಿರ್ಬೇಕಾಗಿರ್ತಾವೆ. ಅದಕ್ಕೆ ಹಾಯ್ ಅಂತಕ್ಕಂಥ ಶಬ್ದ ಬಿಟ್ಕೊಟ್ಟೆ. ಅದ್ರ ಸಮಯಕ್ಕೆ ಏಮಿಗೆ ಕೇಳಿಸಂದ್ರೆ, ಕೋಣಿಗೆ ಕೇಳಿಸಂದ್ರೆ, ಎತ್ಕೋಳಿಗೆ ಕೇಳಿಸಿದ್ರೆ, ಹಾಯ್ ಇದ್ದಿರ್ತಾರಲ್ಲ ಬಂದು ಹಾದು ಅಂದ್ರೆ, ಅದಕ್ಕೆ ಅದ್ರ ಬದಲೇ ಮಾಡಿರಿ, ಎರಡೂ ಕೈ ಬಿಗಿರಿ, ನಮಸ್ಕಾರ ಮಾಡಿರಿ, ಭಕ್ತಿಯಿಂದಿರಿ ಎಲ್ಲರೂ. ಹಾಯ್ ಅನ್ನಕೋಬೇಡ್ರಿ, ಹಾಯ್ ಅನ್ನೋದು ಭಾಳ ಕೆಟ್ಟಿರ್ತದೆ. ಅದಕ್ಕೆ ಹಾಯ್ ಅನ್ನೋರು 1000 ಮಂದಿ ಅಂದ್ರೆ ಒಂದು ಅಗ್ನಿ ಇರ್ತದಪ್ಪ. ಹಾಯ್ ಅನ್ನೋರು 1000 ಮಂದಿ ನೂಸಿ ಕಳಿಸಿ ಹಿಂದೆ ಸರು ಹೋಗಿಬಿಡೋರಿ. ಅದು ಅಂಥದ್ದು ಇರಬಾರ್ದು. ಇವರು ಎಲ್ಲೆಲ್ಲಿ ಕರ್ಕೊಂಡು ಹೋಗಿರ್ತಾರೆ, ಸರಿ ಕುಡಿಯೋಕೆ ಇಲ್ಲಿ ಕರ್ಕೊಂಡು, ಅವ್ರು ಗೆಳೆಯರು ಇರ್ತಾರೆ, ಅವರೆಲ್ಲ ಗೆಳೆಯರಲ್ಲ, ಉತ್ತಮನಾಗಿರ್ತಕ್ಕಂಥವ್ರು ಅಷ್ಟೇ ಗೆಳೆಯರು. ಈಗ ಇವ್ರು ಬಂದು ಇವ್ರು ಶ್ರೀಶೈಲಕ್ಕೆ ಕೊಡುತ್ತೆ, ಒಳ್ಳೆ ಗೆಳೆಯರು ಬಂದು ಹೇಳಿದರು. ಎಷ್ಟು ಹೇಳಿ ಕೇಳಿಲ್ಲ, ಆಯ್ತು ನಡೀರಿಪ್ಪ ಅಂತಕೊಂಡು ಹೇಳಿ ನಡೆಯದ. ಈಗ ಮುಖದ ಮೇಲೆ ಬಿಸಿಲು ಬಡಿದ್ರೆ ಹಾಗೆ ಹೋದ್ರಿ. ಒಂದು 10 ಫೂಟ್ ಕಾಣಿಸುತ್ತೆ ಅವ್ರಿಗೆ, 10 ಅಡಿ ಮುಂದೆ ಒಟ್ಟೆ ಅಷ್ಟೇ ಕಾಣಿಸೋದು. ಬಸಪ್ಪನವ್ರಿಗೆ 10 ಫೂಟ್ ಮುಂದೆ ಕಾಣಿಸುತ್ತೋ, ಅದ್ರ ಹಚ್ಚಿಗೆ ಕಾಣ್ತಿರ. ಅದು ಈ ಕಣ್ಣು ಚುಸ್ತಿದ್ದು, ಕಣ್ಣೀರು ಬಿಡ್ತಿದ್ದು, ಅದರಿಂದ ಶಿವು ಶ್ರೀಶೈಲಕ್ಕೆ ಹೊರಟಾರೆ. ಹಾಗೆ ಹೋದರು, ಒತ್ತಾಯ ಮಾಡಿದ ನಂತರ ನಡೀತರು. ಅಂದರೆ ಆಗ ಹೋಗುವಾಗ ಬಲ ತಟ ಹಿಡಿದಾಗ 4 ಜನರು ಪುರುಷರು. ಎಷ್ಟಿದ್ರಿ? 4 ಜನರು ಪುರುಷರು, 3 ಜನರು ತಾಯಿದರು, ಹೆಣ್ಮಕ್ಳು. 3 4 7 ಜನರು ಕುಡ್ಕೊಂಡು ಹೇಳ್ರಿಪ್ಪ ಅಂತಕೊಂಡು ಹೇಳಿ ಎಲ್ಲ ಕುಡ್ಕೊಂಡು ಶ್ರೀಶೈಲಕ್ಕೆ ಹೋದರು. ಎಲ್ಲಿ ಹೋದ್ರು ಅಂದ್ರೆ ಅಲ್ಲಿಂದ ಅವರು ಸಾಯಂಕಾಲ 4 ಗಂಟೆ ಸುಮಾರಿಗೆ ಗೋಟೆ ಅಂತ ಒಂದು ಊರದು, ಬೆಳ್ಳಿಗೆ ಗೋಟೆ ಬರ್ತಾವ ನೋಡ್ರಿ. ಮತ್ತು ಅಲ್ಲಿ ಗೋಟೆಗೆ ಹೋದರು. ಅಲ್ಲಿ ಹೋಗಿ ಅಲ್ಲೇ ಬಸ್ ಬರ್ತೀವಿ ಕಾಣ್ತದೆ. ಅಲ್ಲಿಂದ ಬಿಜಾಪುರಕ್ಕೆ ಹೋದ್ರಿ. ವಿಜಯಪುರ ಎಲ್ಲಿ ಹೋದ್ರಿ? ವಿಜಯಪುರಕ್ಕೆ ಹೋದರು. ವಿಜಯಪುರದಿಂದ ಅಲ್ಲಿ ಹೋದಾಗಂತೂ ಅದು ಅದಕ್ಕಿಂತ ಮತ್ತು ಹೆಚ್ಚು ತ್ರಾಸ ಆಗ್ಲಿಕ್ಕೆ. ಕಣ್ಣು ತ್ರಾಸತ್ತಲ್ಲ, ಜ್ವರ ಬರೋದು ಅಲ್ಲೆಲ್ಲ ಹಾಗೆ ಹಾಕೋತ ತ್ರಾಸಾಯಿತು. ಕಾಣಿಸೋದಂತೂ ಮುಂದೆ ಬರೀ ಕೇವಲ 10 ಅಡಿ ಕಾಣಿಸ್ತಿತ್ತು. ಹೀಗೆ ಅಲ್ಲಿಂದ ಹೋದರು. ಅಲ್ಲಿಂದ ಮುಂದೆ ರೈಲ್ವೆ ಕೂತ್ಕೊಂಡು ಗದಗಕ್ಕೆ ಹೋದ್ರಿ. ಎಲ್ಲಿದ್ರಿ? ಗದಗ. ಅಲ್ಲಿಂದ ಮತ್ತು ರೈಲ್ವೆಗೆ ಗುಂತಕಲ್ಲಿಗೆ ಹೋದರು. ಗುಂತಕಲ್ ತಂದೂರ ಅಲ್ಲಿಗೆ ಹೋದರು. ಅಲ್ಲಿಂದ ಆತ್ಮಪುರಕ್ಕೆ ಹೋದ್ರು. ಯಾವ ಪುರಕ್ಕೆ ರೀ?
ಆತ್ಮಪುರ. ಆತ್ಮಪುರ ಆತ್ಮ ಅಂದ್ರೆ ಯಾರು? ಆತ್ಮ ಅಂದ್ರೆ ನೀವು, ಪುರ ಅಂದ್ರೆ ಶರೀರ ಅಂತ. ಪುರ ಅಂದ್ರೆ ಏನ್ರಿ? ಶರೀರ. ಆತ್ಮ ಅಂದ್ರೆ ತಾನೇ ತಾನು ಜೀವ ಇದಲ್ಲ, ತಾನೇ ಆತ್ಮ. ಜನರಿಗೆ ಒಂದು ಊರ ಹೆಸರು ಕೇಳಿದಾರೆ ತಿಳಿಪ, ಮೂಲ ಸ್ವಲ್ಪ ತಿಳಿಲಿ ಅನ್ನೋ ಉದ್ದೇಶ ಇಟ್ಕೊಂಡು ಪುಣ್ಯಾತ್ಮರು ಯಾರೊಬ್ರು ಹೇಳಿದ್ರು, ಆತ್ಮಪುರ ಅಂತ ಊರ ಹೆಸರಿಟ್ರು. ಆತ್ಮಪುರ ಅನ್ನುವಾಗ ಆತ್ಮ ಮತ್ತು ಬಿಡಿಸರ ಪುರ. ದೇಹದಲ್ಲ ದೈಹತೆ ಐತಿ ದೇಹ. ಯಾವುದು ದೇಹ ತ್ಯಾಗ ಆದ ನಂತರ ಸುಟ್ಕೊಂಡು ಹೋಗುತ್ತಿದೆಯೋ, ಸುಟ್ಟು ಬಿಡ್ತಾರಲ್ಲ ಅವನು ಚಿತೆ ಒಳಗೆ. ಯಾವುದು ಆರಾಮ್ ತಪ್ಪಿರ ಕರ್ಕೊಂಡು ಹೋಗುತ್ತಲೆ ಹಾಗೆ, ಅಥವಾ ಅಂತ್ಯಕ್ರಿಯೆ ಮಾಡಿದ ನಂತರ ಹಾಗೆ ಕರ್ದು ಮಣ್ಣೊಳಗೆ ಹಾಕಿರೋದ್ರೆ ಸಣ್ಣಗೆ ಸಾವಕಾಶ ಹಾಕೋತ ಆ ಮಣ್ಣು ನೀರಿಂದ ನೀರು ಹೋಗತ್ರಿ, ಮಣ್ಣಿಂದ ಮಣ್ಣು ಹೋಗತ್ತಿ, ಆಕಾಶದ ಆಕಾಶಕ್ಕೆ ಒಳಗಿನ ವಾಯು ಒಂದು 2-3 ದಿವ್ಸ ಬಿಟ್ಟು ಡಮ್ ಒಂದು ಅದು ಹತ್ತಾಗ ಯಾಕೋತ ಒಂದೊಂದು ಹೋಗಿಬಿಡ್ತಾರೆ. ಒಳಗಿನ ಆತ್ಮಂತೂ ಏನು ಮಾಡ್ತಾರೆ? ಧನಾನಿ ಭೂಮೋ ಪಶ್ವಚ್ಚು ಗೋಷ್ಠೆ ಭಾರ್ಯ ಗೃಹದ್ವಾರೆ ಜನ ಸ್ಮಶಾನೆ. ನಿಮ್ಮವ್ರು ಯಾರು ಅದ್ರೊಳಗೆ ವಿಚಾರ ಮಾಡ್ರಿ. ಧನಾನಿ ಭೂಮೋ ಪಶ್ವಚ್ಚು ಗೋಷ್ಠಿ ಅಂದ್ರೆ ಧನ ಸಂಪತ್ತು. ಧನ ಹಾನಿ ಅಂದ್ರೆ ಅನೇಕ ಪ್ರಕಾರದ ಸಂಪತ್ತುಗಳು. ಭೂಮು ಅಂದ್ರೆ ಭೂಮಿ. ಪಶುಗಳು ಪಶುವಚ್ಚ ಗೋಷ್ಠಿ. ಪಶು ಅಂದ್ರೆ ಆನೆ, ಕುದುರೆ, ಒಂಟೆ, ಎತ್ತು, ಎಮ್ಮೆ, ಆಕಳು ಎಲ್ಲ ಪಶುಗಳು. ಆಮೇಲೆ ಅಚ್ಚಗೋಷ್ಠಿ ಅಂದ್ರೆ ಒಳ್ಳೆ ಚೆನ್ನಾಗಿ ಮಾತಾಡ್ತಕ್ಕಂಥ ಪ್ರೇಮ ಇರ್ತಕ್ಕಂಥ ಗೆಳೆಯರು. ಇವರೆಲ್ಲರೂ ಇದ್ದಾರೆ. ದೇಹ ತ್ಯಾಗ ಆದಾಗ ಎಲ್ಲರೂ ಇದ್ದಾರೆ ರೀ. ಯಮರಾಜನ ಕೈ ಒಳಗೆ ಬಿಡಿಸ್ಕೊಂಡ್ರೆ ಯಾರ್ರಿ? ಯಾರೂ ಬಿಡಿಸ್ಕೊಳ್ಳಿಲ್ಲ. ಯಮದಾರ ಬಂದ್ರೆ ಅವ್ರ ಅಕಸ್ಮಾತ್ ಏನಪ್ಪ ಮತ್ತು ನಿಮ್ಮ ಅಣ್ಣ ಅದಾನು ಅವ್ನು ಬಿಟ್ಟು ಹೋಗ್ಕೊಂಡು ನೀವು ಬರ್ತೀಯ ತಮ್ಮ, ನೀನು ಕರ್ಕೊಂಡು ಹೋಗ್ಕೊಂಡ್ರೆ ಬೇಡ್ರಿ ಅವ್ರಿಗೆ ಬಂದವ್ರಿಗೆ ನಾನು ಮಾಡ್ಲಪ್ಪ. ಹಾಂ, ಅಕಸ್ಮಾತ್ ತಾಯಿ ನಿನ್ನ ತೊಗೊಂಡೋಗಿ ನಿನ್ನ ಮಗನ ಬಿಡ್ತಾನಂತಂದ್ರೆ ಅವರು ಯಾರು ತೊಗೋಬೇಕ್ರಿ? ಹೌದು. ಹಾಗೆ ತಾಯಿ ತಂದೆ ಅಂತಂದ್ರೆ ಮಗ ಹೀಗಂತಂದ್ರೆ ಇಲ್ಲಿ ಹೇಳ್ತಾರೆ, ಧನಾನಿ ಭೂಮವು ಪಶುವಚ್ಚಗೋಷ್ಠೆ. ಅಚ್ಚಗೋಷ್ಠೆ ಚೆನ್ನಾಗಿ ಮಾತಾಡ್ತಕ್ಕಂಥ ಗೆಳೆಯರು ಕೂಡ ನಾಳೆ ಬರೋದಿಲ್ಲ, ಜೊತೆಗೆ ಬರೋದಿಲ್ಲ. ಸಂಪತ್ತು ಬರೋದಿಲ್ಲ, ಭೂಮಿ ಬರೋದಿಲ್ಲ, ಯಾವುದು ಬರೋದಿಲ್ಲ. ಜೊತೆಗೆ ಭಾರ್ಯ ಗೃಹದ್ವಾರಿ ಜನ ಸ್ಮಶಾನೆ. ಭಾರ್ಯ ಅಂದ್ರೆ ಹೆಂಡತಿ, ಗೃಹದ್ವಾರಿ ಹಳ್ಳಿ ಒಳಗೆ ನಡೀತದೆ. ಪೇಟೆ ಒಳಗೆ ಅಕಸ್ಮಾತ್ ಪತಿದೇವರು ದೇಹ ತ್ಯಾಗ ಮಾಡಿದ್ರಂದ್ರೆ ಈಗ ಬಾಗಿಲು ಚೌಕಟ್ಟಿರ್ತಾರೆ, ಬಾಗಿಲು ತನಕ ಆ ಮುನ್ಸಿಪಾಲ್ಟಿ ಗಾಡಿ ಹೇಳ್ತಾರೆ ಮೆಮ್ಮೆ ಅಂತಾರೆ, ತಿಪ್ಪೆ ಕಸಕ್ಕಿಂತ ಕಡೆ ಆಯ್ತು ಈ ದೇಹ, ಹೊತ್ತು ಹೋದೀತು ಎತ್ತಿರೆಂಬುರನ್ನುವಾಗ ಮುನ್ಸಿಪಾಲ್ಟಿ ಗಾಡಿ ಒಳಗೆ ಏನು ಮಾಡ್ತಿರ್ತಾರೆ? ತುಂಬಿರ್ತಾರೆ, ಕಸನೂ ತುಂಬಿರ್ತಾರದು. ಅಂಥದಕ್ಕೆ ಸಂಬಂಧಪಟ್ಟೊಳಗೆ ಗಾಡಿ ಕಳಿಸಿರ್ತಾರೆ. ಒಮ್ಮೆ ಮಾತ್ರ ತುಂಬೋದು. ಅಂಥ ಒಂದು ಗಾಡಿ ಒಳಗೆ ಆರ್ಡರ್ ಕೊಟ್ಟು ಗಾಡಿ ತರಿಸ್ತಾರೆ ರೀ. ತರಿಸಿದ ನಂತರ ಒಯ್ತಿರ್ತಾರೆ ಬಂದು. ನಾವು ನೋಡಿ ಪ್ರತ್ಯಕ್ಷ ಹುಬ್ಬಳ್ಳಿ ಒಳಗಿದ್ದಾಗ 3 ವರ್ಷ ಹುಬ್ಬಳ್ಳಿಗಿದ್ದೀವಿ. ಹೆಣ್ಮಗಳು ಬಂದು ಪುರಂದರ ಸುಮ್ಮನೆ ಬರೋದತ್ತಲ್ಲ, ಹೆಣ್ಮಗಳು ಬಂದು ಚೌಕಟ್ಟು ಹಿಡ್ಕೊಂಡು ನಿಂತಳು. ಪತಿನ ಎತ್ತಿ ಹೋದ ಗಾಡಿಯಾಗಿಟ್ರು. ಹೀಗೆ ಚೌಕಟ್ಟು ಹಿಡ್ದಾಳ್ರಿ. ಚೌಕಟ್ಟೆ ನಾ ಹೋಗ್ತಾರಂದ್ರೆ ನಿನ್ನನ್ನು ಬಿಡಬೇಡ, ಪತಿದೇವ ಹೋಗಿ ಹಳ್ಳ್ಯಾಗ ಹೊಳೋದು ಅಷ್ಟೇ. ಅಲ್ಲಿ ಹೊಳ್ಳಿಲ್ಲ ಕಣ್ಣಾಗ ಒಂದು ಹನಿ ನೀರು ಬರಲಿಲ್ಲ ಅಮ್ಮನಿಗೆ. ಅದಕ್ಕೆ ಒಂದು ವೇಳೆ ಹೆಣ್ಣು ಮಕ್ಕಳು ಬರ್ತಾರಂದ್ರೆ ಗೃಹದ್ವಾರೆ ಮನೆ ಬಾಗಿಲು ತನಕ ಕಷ್ಟ ಬರ್ತಾರಪ್ಪ, ಅವರು ಮುಂದೆ ಬರೋದಿಲ್ಲ. ಜನ ಸ್ಮಶಾನೆ. ನಮ್ಮಲ್ಲಿ ಹಳ್ಳಿಯೊಳಗೆ ಗಂಡು ಮಕ್ಳು ಹೋಗ್ತಾರೆ, ಹೆಣ್ಮಕ್ಳು ಹೋಗ್ತಾರೆ, ಅದು ಬೇರೆ. ಪೇಟೆಯಾಗ ಹೋಗೋದಿಲ್ಲ. ಎಲ್ಲರೂ ಕೂಡ ಜನ ಸ್ಮಶಾನ. ಎಲ್ಲರೂ ಕುಡ್ಕೊಂಡು ಅಂತ್ಯಕ್ರಿಯೆ ಹೊರಡ್ತಾರೆ, ದುಃಖ ಮಾಡ್ತಿರ್ತಾರೆ. ಎಲ್ಲರೂ ಭಾಳ ದುಃಖ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ತೆಗೆದುಕೊಂಡು ಹೋಗಿ ಶವವನ್ನು ಅಂತ್ಯಕ್ರಿಯೆ ಮಾಡುವಾಗ ಕೆಳಗೆ ಹೋದು ಮನೆಯೊಳಗೆ ಇನ್ನೊಂದು ಮನೆ ಮಾಡಿ ತಮ್ಮನ್ನ ಇಲ್ಲಕ್ಕೆ ಅನುಕೂಲ ಅಷ್ಟು ದೊಡ್ಡ ಮನೆ ಮಾಡಿರ್ತಾರೆ ರೀ. ಸೋಪಾನ ಮಾಡ್ತಾರೆ, ಎಲ್ಲ ಮಾಡ್ತಾರೋ. ಅವ್ರು ಎಷ್ಟು ಮನೆ ಕೊಟ್ಟಿರ್ತಾರೆ? ಅವು ಸಣ್ಣ ಮನೆ ಕೊಡ್ತಾರೆ. ಕಾರಣ ಹೇಳ್ರಿ, ನಿಮ್ಮ ಮನೆ ದೊಡ್ಡದು, ದೇವ್ರ ಮನೆ ದೊಡ್ಡದೇ ಕೇಳಿಲ್ಲ. ದೊಡ್ಡ ಮನೆ ಮಾಡ್ತಾರಲ್ಲ ರೀ, ಮತ್ತು ದೇವ್ರು ಸಣ್ಣ ಮನೆ ಕೊಟ್ಟಿರ್ತಾರಲ್ಲ, ಅದಕ್ಕೆ ದೇವ್ರು ನನಗೆ ಸಣ್ಣ ಮನೆ ಮಾಡ್ಯದಿ, ನನಗೆ ನೀನು ದೊಡ್ಡ ಮಾಡ್ಕೊಂಡ, ನಿನ್ನ ಸಣ್ಣ ಮನೆಯೊಳಗೆ ಹತ್ಯೆ ಮಾಡಿ ಒತ್ತಿ ಕೂಡಿಸ್ಲಿ, ನನ್ನ ಹೆಸರು ದೇವ್ರ ಹತ್ತು ಕರಿಬೇಡ ಹೋಗ್ಬಿಟ್ಟು. ಒಳಗೆ ಹೋಗಲಿಲ್ಲಂದ್ರೆ ಯಾರು ಒಳಗೆ ಹೋಗಿರ್ತಾರೋ ಅವ್ರು ಗುರುತಿರ್ತೈತಿ. ಮನುಷ್ಯದ ಪದ ಮನೆ ಸಣ್ಣಾಗಿತ್ತಂದ್ರೆ ಅಕಸ್ಮಾತ ಕೈ ಹಿಡಿದು ಮೇಲ್ಭಾಗ ಎರಡೂ ಕೈ ಹಿಡಿದ ಒಳಗೆ ಏನು ಮಾಡ್ಬೋದು ರೀ? ಎದರಿಂದ? ಕೈಯಿಂದ ಮತ್ತು ಯಾರು ಹೇಳ್ರಿಪ್ಪ? ಅದಕ್ಕೆ ದೇವ್ರ ಮನೆ ಏನು ಮಾಡಿರಿ, ಒಂದು ಸ್ವಲ್ಪ ಮಾಡಿರಿಪ್ಪ, ಮಾಡಿರಿ. ನೀ ಹೆಣ್ಮಕ್ಳು ಮಾಡ್ಬೋದು, ಮಾಡೋದು ಗಂಡ್ಮಕ್ಳು
ನಾವು ಈ ಜಗತ್ತಿನೊಳಗೆ ಏನು ಬಿತ್ತೀವಿ ಅದನ್ನೇ ಬೆಳ್ಕೊಡಿದ್ರಿ, ಬೇರೆ ಏನು ಇರೋದಿಲ್ಲ. ಕೊನೆಗೆ ನಾವು ಒಂದೊಂದು ನೆನಪಾಗೋದು, 2 2 3 3 4 ನೆನಪಕ್ಕವು. ಕೊನೆಗೆ ಅಲ್ಲಿ ಒಳಗೆ ಇರ್ತ್ರಿ ಜನ ಸ್ಮಶಾನ ಅಷ್ಟೆಲ್ಲ ಮಾಡಿ ಒಳಗೆ ಮುಚ್ಚಿದ ನಂತರ ದರ್ಶನ ಹೆಣ್ಮಕ್ಳು ನಡಿವೆ ಎಲ್ಲರೂ ಅಂತಂದು ಹೆಣ್ಮಕ್ಳು ಕಳಿಸ್ತಾರೆ. ಗಂಡ್ಮಕ್ಳು ತುಳಿತಾರೆ. ಹೆಣ್ಮಕ್ಳು ಹಂಗೆ ಅಳ್ಕೋತ ಹೀಗೆ ಹಾಗೆ ಮಾಡ್ಕೋತ ಹೋಗಿ ಸ್ನಾನ ಮಾಡ್ಕೊಂಡು ಮನೆಗೆ ಹೋಗ್ತಾರೆ. ಇವ್ರು ಗಂಡ್ಮಕ್ಳು ಮುಗಿಸ್ಕೊಂಡು ಇವ್ರು ಬರ್ತಾರೆ. ಅಲ್ಲ, ಎಲ್ಲರೂ ಹೋಗಿರ್ತೀರಿ ಎದಕ್ಕೆ ಹೋಗಿರ್ತೀರಿ ಹೇಳ್ರಿ? ಎಲ್ಲಿ ಹೋಗಿರ್ತಾರೆ ಮಾತಾಡ್ತಾರೆ ಮಂದೆಲ್ಲ? ಏನು ಕೊಡಕ್ರಿ? ಎಷ್ಟೋ ಸಲ ಅವ್ರು ನಿಮ್ಗೆ ಹಣ್ಣು ಕೊಟ್ಟಿರ್ತಾರಲ್ಲ, ಕೊಡ್ತಾರ್ರಿ. ಮಕ್ಕಳಿಗೆ ಹಣ್ಣು ಕೊಟ್ಟಿರ್ತಾರೆ, ತಾಯಿ ತಂದೆ ಹಣ್ಣು ಕೊಟ್ಟು ಎಲ್ಲ ಕೊಟ್ಟಿರ್ತಾರೆ. ಎಲ್ಲ ಏನಿಲ್ಲ, ಹೋಳಿಗೆ ತುಪ್ಪ ಅನ್ನ ಸಾರು ಎಲ್ಲ ಕೊಟ್ಟಿರ್ತಾರೆ. ಹೋಗುವಾಗ ಎಲ್ಲರೂ ಕುಡಿ ಏನು ಕೊಡ್ತಾರೆ? ಇದು ಸರಿ ಐತಿ ನೋಡ್ರಿ. ಅದಕ್ಕಾಗಿ ಹಣ್ಣು ಕೊಟ್ಟವ್ರಿಗೆ ಮಣ್ಣು ಕೊಡ್ತೀರಿ ಅದು ತಿಳ್ಕೊಂಡು ಇವ್ರು ಹೋದಾಗ ಹಿಂದಿನವ್ರು ಮತ್ತೇನು ಕೊಡ್ತಾರೆ? ಮತ್ತು ಅವ್ರು ಹೋದಾಗ ಬಿತ್ತಿದ್ದನ್ನು ಬೆಳೆದಕ್ಕೋ ಬಿತ್ತದ್ದನ್ನು ಏನು ಬೆಳೆದುಕೊಳ್ಳೋದಿಲ್ಲಪ್ಪ ಜಗತ್ತಿನಾಗ. ಏನು ಮಾಡ್ತೀರಿ ಅದಿರ್ತದ. ಅದಕ್ಕಾಗಿ ಎಲ್ಲರಿಗೂ ಒಳ್ಳೇದು ಮಾಡ್ಕೊಳ್ಳಿರಿ, ಎಲ್ಲರಿಗೂ ಒಳ್ಳೇದು ಕೊಡ್ರಿ, ಕೊಡೋದು ಎಲ್ಲರಿಗೂ ಒಳ್ಳೇದು ಸಿಗ್ತದೆ. ಆಮೇಲೆ ದೇಹಲ್ಲಿ ಹೋಗಿಬಿಡ್ತು, ಒಳಗಿನ ಮನೆಗೆ ಹೋಗಿಬಿಡ್ತು, ಅಥವಾ ಸುಟ್ಕೊಂಡು ಹೋಗಿಬಿಡ್ತೀರಿ. ಸ್ಥಿತಿಯಲ್ಲಿ ಆದ್ರೆ ದೈಹತೆ ಐತಿ. ದೇಹ ಒಂದು ದಿವಸ ದಹಿಸ್ಕೊಂಡು ಹೋಗ್ತದೆ, ಅಥವಾ ಮಣ್ಣೊಳಗರೆ ಕ್ಷಯಿಸ್ಕೊಂಡು ಹೋಗ್ತದೆ. ಇದಕ್ಕೆ ದೇಹ ಅಂತಾರೆ, ಶರೀರ ಅಂತಾರೆ. ಶರೀರ ಐತಿ ಶರೀರ ಕ್ಷಯಿಸ್ಕೊಂಡು ಹೋಗ್ತಕ್ಕಂಥ ಶರೀರ. ದೈಹ ಐತಿ ದಹಿಸ್ಕೊಂಡು ಹೋಗ್ತಕ್ಕಂಥ ದೇಹ ಶರೀರ ಎಲ್ಲ ಅರ್ಥ ಒಂದೇ. ಅದರಿಂದ ಆತ್ಮಪುರ ಅಂದರೆ ಪುರ ಅಂದ್ರೆ ದೇಹ ಒಂದು ದಿವಸ ನಾಶ ಆಗ್ತದಪ್ಪ. ನೀ ಆತ್ಮ ಇದ್ರೆ ಆತ್ಮ ಅಲ್ಲಿ ಅಂದ್ರೆ ದೇಹಶಿತಾಯ ಪರಲೋಕ ಮಾರ್ಗೆ ಕರ್ಮಾನುಭವಿಸಿತಿ ಜೀವೈಕ ಹೇಳ್ತಾರೆ. ಪರಲೋಕ ಮಾರ್ಗ ಆತ್ಮ ದೇಹವನ್ನು ಇಲ್ಲೇ ಬಿಟ್ಟು ಹೋಗ್ತಾರಲ್ಲ, ಹೋಗುವಾಗ ಆತ್ಮ ಏನು ಮಾಡ್ತಾರೆ? ಪರಲೋಕ ಮಾರ್ಗದಲ್ಲಿ ಆತ್ಮ ಇತಿ ಜೀವ ಏಕ ಹೋಗ್ತಕ್ಕಂಥ ಸಮಯ ದೇಹ ಸಹಿತ ಇಲ್ಲೇ ಬಿದ್ದು ಹೋಗ್ತದೆ ರೀ. ಅವ್ರು ಹೆಣ್ಮಕ್ಳು ಹೋಗುವಾಗ ಏನು ಮಾಡ್ತಾರೆ ಗೊತ್ತಾ? ನಾವು ಹೆಣ್ಮಕ್ಳು ತಾಳಿ ನಾವು ನೋಡಿರ್ತೀವಿ, ಹೋಗಿರ್ತೀವಲ್ಲ, ಅದು ತಾಳಿ ಇದನ್ನು ಸ್ವಲ್ಪ ಕತ್ತರಿಸ್ಕೊಂಡು ಅದು ತೊಗೊಂಡು ಬಂದು ಯಾರು ತೆಗೆ ಆಡ್ಕೋತಪ್ಪ ಈಗ ಹೇಳ್ತಾರೆ. ಇಲ್ಲಿಗೆ ಬೇಕಾಗತ್ತೋ ಇಲ್ಲರಿ, ಎಲಿ ಪಲ್ಲಿ ತಿನ್ನೋದು ಬಿಟ್ಟು ಇರ್ತಂದ್ರೆ ಅಲ್ಲಿ ಬೇಕಾಗ್ತೋ ಅಡುಗೆ ತಿನ್ನಂಗಿಲ್ಲ ಹೋದ್ರು ಇರಲಿ, ತೊಗೊಂಡೋಗಿ ಅದನ್ನು ತೊಗೊಂಡು ಕತ್ತರಿಸಿ ಬಂಗಾರ ಕತ್ತರಿಸಿ ಏನು ಮಾಡ್ತಾರೆ? ಬಾಯೊಳಗೆ ಹಾಕ್ತಾರೆ ರೀ. ಆದ್ರೆ ಆ ಬಾಯೊಳಗೆ ಇರ್ತಕ್ಕಂಥ ಬಂಗಾರ ತೆಗೆದುಕೊಂಡು ಏನೋ ಸ್ವರ್ಗ ಹೋಗ್ತಾನೆ. ದೇಹನ ಇಲ್ಲಿ ನಾಶ ಆಗ್ತದೆ, ಇಲ್ಲೇ ಕ್ಷಯಿಸಿ ಹೋಗ್ತದೆ, ಇಲ್ಲೇ ಸುಟ್ಕೊಂಡು ಹೋಗ್ತಲ್ಲ. ಆ ಬಂಗಾರ ಇಲ್ಲಿ ಹೋಗ್ತಾ ಹೇಳ್ರಿ ನೋಡೋಣ, ಎಲ್ಲ ಇಲ್ಲೇ ನೀ ಗಳಿಸಿದ್ದ ತೋರಿಸೋ ಸಲಗೆ ಇಷ್ಟು ಬಂಗಾರ ಸಹಿತ ಜೊತೆಗೆ ಬರೋದಿಲ್ಲಪ್ಪ, ಇಷ್ಟು ಬೆಳ್ಳಿನೂ ಬರೋದಿಲ್ಲ, ಏನೂ ಬರೋದಿಲ್ಲ. ಯಾವುದು ಬರೋದಿಲ್ಲ ಅದ್ರ ಬೆನ್ನತ್ತಲ್ಲಿ ಯಾವಾಗಲೂ ಗೊರಳು ಕೃಪಾಶೀರ್ವಾದ ಹೋಗ್ತದೆ. ಗೊರಳನ್ನು ಬಿಟ್ಟದ್ದು ದೇವ್ರನ್ನ ಬಿಟ್ಟದೆ. ನೀನು ಯಾವುದು ಬರ್ತದೆ ಅದನ್ನು ಪಡ್ಕೋ. ಕಾಣದೇ ಇರ್ತಕ್ಕಂಥದ್ದು ಆಶೀರ್ವಾದ, ಕಾಣಿಸ್ಕೊಂತ ಹೊರಗಿನ ಸಂಪತ್ತ. ಯಾವುದು ಕಾಣಿಸೋದಿಲ್ಲ ಅದರಲ್ಲಿ ವಿಶೇಷ ಶಕ್ತಿ ಅದ. ಯಾವುದು ಕಾಣಿಸೋದಿಲ್ಲ ಅದ್ರ ಜೊತೆಗೆ ಇರ್ತಕ್ಕಂಥದ್ದು ಯೋಗ್ಯ ಎಲ್ಲ. ಗುರುವನ್ನು ನಂಬು, ದೇವ್ರನ್ನ ನಂಬು, ಸುಖ ಆಗ್ತದೆ. ಧನಾನಿ ಭೂಮೋ ಪಶುಗೋಷ್ಠೆ ಭಾರ್ಯ ಗೃಹದ್ವರೆ ಜನ ಸ್ಮಶಾನೆ ದೇಹಚಿತಾಯಾಮ್ ಪರಲೋಕ ಮಾರ್ಗೆ ಕರ್ಮಾನುಭವಚಿತಿ ಜೀವ. ಪರಲೋಕ ಮಾರ್ಗದಲ್ಲಿ ತಾನು ಮಾಡಿರ್ತಕ್ಕಂಥ ಪುಣ್ಯ ಒಂದು ಕಡೆ, ತಾನು ಮಾಡಿದ ಪುಣ್ಯ ಅಂತಕ್ಕಂಥದ್ದು ಈ ಕಡೆಗೆ, ಪಾಪ ಅನ್ನುವುದು ಈ ಕಡೆಗೆ, ಎರಡೂ ಕರೆದುಕೊಂಡು ಎಲ್ಲಿ ಹೋಗ್ಕೊಂಡ್ರೆ ಪರಲೋಕ ಮಾರ್ಗ. ನಿಮ್ಮ ಗೆಳೆಯರು ನೀವು ಮಾಡಿರ್ತಕ್ಕಂಥ ಪುಣ್ಯ, ನೀವು ಮಾಡಿರ್ತಕ್ಕಂಥ ಪಾಪ ನಿಮ್ಮ ಜೊತೆಗೆ ಆ ಕರ್ಮ ಅಂತಕ್ಕಂಥದ್ದು ಬಂದು ಕರ್ಮಾನುಗುಣವಾಗಿ ಜೀವ ಏಕ ಒಬ್ಬನೇ ಒಬ್ಬ ಹೋಗ್ತಾನಪ್ಪ. ಆ ನಿಮ್ಮ ತಾಯಿ ತಂದೆ ಬಂಧು ಬಳಗ ಅಣ್ಣ ತಮ್ಮರು ಯಾರೂ ಇರೋದಿಲ್ಲ, ಒಬ್ಬರೇ ಇರ್ತೀರಿ. ಅದಕ್ಕೆ ಮಾಡುವಾಗ ಏನು ಮಾಡಬೇಕು? ಕರ್ಮವನ್ನು ಮಾಡಿ ನೋಡ್ಲಿಕ್ಕೆ ಹೋಗ್ಬೇಡ್ರಿ. ಮಾಡಿ ಏನು ನೋಡಿರ್ತದೆ? ಮಾಡೋಕ್ಕಿಂತ ಮೊದಲು ನೋಡ್ರಿ, ಒಳ್ಳೇದನ್ನು ಮಾಡಿರಿ, ಕೆಟ್ಟದ್ದು ಯಾರು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಒಳ್ಳೇದಾಗಲಿ. ಆತ್ಮರೇ ಎಲ್ಲಿ ಹೋದ್ರು? ಎಲ್ಲ ಆತ್ಮರ್ಗು ಎಲ್ಲಿ ಹೊರಟಿದ್ರಿ? ಯಾವ್ರಿಂದ ಹೊರಟಿದ್ರು? ಕಾಜಿ ಬೆಳಿಗ್ಗೆ ಹೊರಟಿದ್ರು. ಕಾಜಿ ಬೆಳಿಗ್ಗೆ ಅಲ್ಲಿಂದ ಗೋಟಿಯಿಂದ ವಿಜಯಪುರದಿಂದ ಹಾಗೆ ಎಲ್ಲಿ ಹೋದರು? ಆತ್ಮಪುರಕ್ಕೆ ಹೋದರು. ಹಾಗೆ ಆತ್ಮಪುರಕ್ಕೆ ಹೋಗಿ ಅಲ್ಲಿಂದ ಹಾಗೆ ಮುಂದೆ ಸಾಗ್ತಾ ಇದ್ದಾರೆ. ಎಲ್ಲಿ ಬಂತಲ್ಲಿ ದಾಟಿ ಹಾಗೆ ಮುಂದೆ ಗದಗಿನಿಂದ ಗುಂತ್ಕಲ್ನ ಆತ್ಮಪುರಕ್ಕೆ ಹೋದರು. ಆತ್ಮಪುರ ಬಂದ ನಂತರ ಮುಂದೆ ನಮಗೆ ತಿಳಿತಕ್ಕಂಥದ್ದು ಯಾವ ತಿಳಿಬೇಕು ಅಂದರೆ, ಆತ್ಮಪುರ ಅನ್ನೋದು, ಪುರ ಅಂದರೆ ದೇಹ. ಯಾವ ದೇಹ ಇದು? ನಾವೆಲ್ಲ ಯಾರು ಅಷ್ಟು ಯಾವ ದೇಹ ಅಂತಾರೆ ಅದಕ್ಕೆ? ಯಾವ ಇದು ಈ ರೂಪಕ್ಕೆ ಯಾವುದು ಅಂತಾರೆ? ಎಂತ ಮಾನವ ದೇಹ, ಮನುಷ್ಯ ದೇಹ ಅಂತಾರಲ್ಲ. ಇದು
ಮಾನವ ದೇಹ. ಅದರಿಂದ ಮಾನವ ಜನ್ಮದಲ್ಲ ಈ ಜನ್ಮ, ಮಾನವ ಜನ್ಮ, ಇದು ಜನ್ಮ ಯಾವುದು ಅನ್ನೋದು ತಿಳಿಲಿ ಅನ್ನೋಗೋಸ್ಕರವಾಗಿ ಅದಕ್ಕೆ ಶ್ರೀಶೈಲ ಶಿಖರಂ ದೃಷ್ಟೋ ಪುನರ್ಜೀವನ ವಿದ್ಯತೆ ಅಂತ ತಿಳ್ಕೊಂಡು ಹೇಳಿದರು. ತಿಳಿಲಿ ಅನ್ನೋದು ಒಂದೊಂದು ದಾರಿಲಿ ಹೋಗುವಾಗ ಹೇಳ್ತಾರೆ, ಮುಂದೆ ಬರ್ತಕ್ಕಂಥ ಬಾಗಿಲು ಯಾವ ಬಾಗಿಲು ರೀ? ಶ್ರೀಶೈಲದಲ್ಲಿ ಕಡೆ ಬಾಗಿಲು. ಮಾನವ ಜನ್ಮ ಬಂದ ನಂತರ ಆತ್ಮಪುರ ಆದ ನಂತರ ಮುಂದೆ ಬರ್ತಕ್ಕಂಥದ್ದು ಇಲ್ಲಿ ಪೂರ್ವದೊಳಗೆ ಮೋಕ್ಷ ಪಡೆದ್ರೆ ಪಡೆದಿ ಕಡೆ ಬಾಗಿಲ. ಅದೊಂದು ಮತ್ತೆ ಪದ್ಯ ಹೇಳ್ತಾರೆ, ಕಡೆ ಬಾಗಿಲಿಗೆ ಬಂದೇಕೆ ಹೋಗ್ತಿರವ ತಿರುಗೆ ಹೋಣ ಬರೆವ ಶ್ರೀಶೈಲಗಿರಿಗೆ ಅಂತ. ಕಡೆ ಬಾಗಿಲು ಬಂದ ನಂತರ ಅಷ್ಟೆಲ್ಲ ಹೋಗಿರ್ತೀರಿ, ಇಲ್ಲಿಂದ ಅಲ್ಲಿ ಪರ್ಯಂತ ಹೋಗಿರ್ತೀರಿ. ಯಾರೋ ಹೆಣ್ಮಕ್ಳಂದ್ರೆ ಒಲ್ಲೆವ ಭಾಳ ಕಾಲು ಉರ್ಸಕತ್ತವ, ತೊಂದರೆ ಆಗ್ಯದ, ತ್ರಾಸಾಗ್ಯದ, ಮರಳು ಇವ್ರಿಗೆ ಹೋಗ್ಕಂತ. ಊರು ಮುಂದೆ ಊರು ದೂರ ಅದನೋ ಏನೋ ಶ್ರೀಶೈಲ ದೂರ ಅದ ರೀ? ಯಾವ ಸಮೀಪದಲ್ಲಿ? ಶ್ರೀಶೈಲ ಮಲ್ಲಿಕಾರ್ಜುನ ಸಮೀಪ ಇದ್ದಾರೋ ಏನು ಊರು ಸಮೀಪದ ರೀ? ಸಮೀಪ ಇರತಕ್ಕಂಥ ದೇವ್ರು ಅಷ್ಟೆಲ್ಲ ಹೋಗಿರ್ತೀರಿ. ಮರಳಿ ಊರಿಗೆ ಬರ್ಬೇಕು ಎಷ್ಟೋ ಕಷ್ಟ ಆಗ್ತಲ್ಲ, ಅಲ್ಲೇ ಸಮೀಪ ಬಂದು ಹೋಗಿ ಮಲ್ಲಿಕಾರ್ಜುನ ದೇವ್ರಿಗೆ ಹೋಗಲ್ದ ತಿರುಗಿ ಹೋಗ್ತೀವಿ ಅಂದ್ರೆ ಇದು ಉಪಯೋಗ ತಂಗಿ ತಿಳಿದು ನೋಡುವ ಅಂತಕೊಂಡು ಹೇಳಿ ಕಡೆ ಬಾಗಿಲಿಗೆ ಬಂದೇಕೆ ಹೋಗ್ತೀರಿ ತಿರುಗಿ. ಅಲ್ಲಿ ಹಳಾಳಿ ಮಾಡ್ಕೊಲಿಕ್ಕೆ ಹೋಗ್ಬೇಡ್ರಿ, ಕಷ್ಟ ಮಾಡ್ಕೊಳ್ಬೇಡ್ರಿ. ಇನ್ನೂ ಸ್ವಲ್ಪ ಭಾಳಿಲ್ಲ ಬಹುತಗಯ ಥೋಡಿ ರಹಿ. ಅನೇಕ 84 ಜನ್ಮಗಳು, 84 ಲಕ್ಷ ಜನ್ಮಗಳಲ್ಲ, ಅದ್ರ ಒಂದು ಕಡಿಮೆ 84 ಜನ್ಮ ಆಗಿವೆ. ಬಹುತಗಯ ಥೋಡಿ ರಹಿ. ಮಾನವ ಜನ್ಮ ಒಂದೇ ಬಂದದಪ್ಪ, ಕಡಿದತಿ ಥೋಡಿ ಸ್ವಲ್ಪ ಉಳ್ದದ, ಅದು ಮಾನವ ಜನ್ಮ ಪ್ರಾಪ್ತಿಯಾಗಿದೆ. ಈಗ ಥೋಡಿ ಬಿ ಬಜಾಯಿ ಇರ್ತಕ್ಕಂಥದ್ದು ಕೂಡ ಸಣ್ಣ ಬಾಲಕರು ದೊಡ್ಡವರ ಹೀಗಾಗಿ ಕೊನೆಗೆ ವಯಸ್ಸಾಗುತ್ತಾ ಬಂದು ಇನ್ನೇನು ಆ ದಂಡಿಗೆ ಬರ್ತಕ್ಕಂಥ ಅಂತಿರ್ತಾರೆ ಒಬ್ಬರು, ಇನ್ನೇನು ರೀ ನಮ್ಮದೆಲ್ಲ ಮುಗೀತು, ಊರ ದೂರಾಗಿ ಸಮೀಪ ಆತ್ರಿ, ಹೋಗಿ ಅಲ್ಲಿ ಬಿದ್ದಾವು ಅಂತಿರ್ತಾರೆ. ಆಗರೇ ಗುರುಗಳ ಸ್ಮರಣೆ ಮಾಡಬೇಕು, ಆಗರೇ ದೇವ್ರ ಸ್ಮರಣೆ ಮಾಡಬೇಕು. ಏಕೆಂದ್ರೆ ಕಡೆ ಬಾಗಿಲು ಮಾನವ ಜನ ಆತ್ಮಪುರದಲ್ಲ ಮುಂದೆ ಸಿಗುತ್ತೆ ಕಡೆ ಬಾಗಿಲು. ಹಗಲೆಲ್ಲ ಮಾನವ ಜನ ಬರೋದು, ಒಮ್ಮೆ ತಪ್ಪಿತಾರೆ 84 ಲಕ್ಷ ಅಡ್ಡಾಡಿ ಬರಬೇಕು. ಅದಕ್ಕಾಗಿ ಶ್ರೀಶೈಲ ದಾರಿಗಳು ತೋರಿಸಿರ್ತದನ್ನೆಲ್ಲ ತಿಳ್ಕೊಳ್ತಾರೆ. ಎಲ್ಲಿ ಆತ್ಮಪುರ ಅನ್ಕೋತ ಹೋಗೋದಲ್ಲ, ಅದು ವಿಚಾರ ಮಾಡ್ಕೊಂಡು ಹೋಗೋದು. ಶ್ರೀಶೈಲಿಗೆ ಹೋಗ್ಬೇಕಾದ್ರೆ ಕಡೆ ಬಾಗಿಲ, ಅಲ್ಲಿ ಹೋಗಿ ಪ್ರಸಾದ ತಯಾರು ಮಾಡ್ತಾರೆ. ಕಡೆ ಬಾಗಿಲಿಗೆ ಹೋಗಿ ಪ್ರಸಾದ ಮಾನವ ಜನ್ಮ ಅಂದ್ರೆ ಗುರು ಪ್ರಸಾದ ಸ್ವೀಕಾರ ಮಾಡಬೇಕು. ಅನ್ನದ ಪ್ರಸಾದ ಸ್ವೀಕಾರ ಮಾಡೋದು, ನೀರು ಪ್ರಸಾದ ಸ್ವೀಕಾರ ಮಾಡೋ, ಎಲ್ಲ ಪ್ರಸಾದ ಸ್ವೀಕಾರ ಮಾಡಿತು. ಇದೆಲ್ಲ ಪ್ರಸಾದ ಅಲ್ಲ. ಭಗವತಿ ಶ್ರೀಕೃಷ್ಣ ಭಗವಂತ ಅಂತಾರ, ಪ್ರಸಾದೇ ಸರ್ವ ದುಃಖಾನ ಮಹಾನಿರ್ಷೋಪಜಾಯಿತೆ. ಪ್ರಸನ್ನತೆ ತಂದು ಕೊಡ್ತಕ್ಕಂಥದ್ದು ಪ್ರಸಾದ ಅಂತಾರ. ಪ್ರಸಾದೇ ಸರ್ವ ದುಃಖಾನ, ಎಲ್ಲ ದುಃಖಗಳು ಕಳೆದು ಹೋಗ್ಬೇಕು. ಅದರಿಂದ ಪ್ರಸನ್ನತೆ ಬಂದ್ರೆ ಅದು ಎಲ್ಲ ದುಃಖ ಹೋಗ್ತವೆ. ಹಾನಿರ್ಷೋಪಜಾಯಿತೆ, ಹಾನಿ ಅಂತಕ್ಕಂಥ ಎಲ್ಲ ಹಾನಿಗಳು ಹೋಗಿಬಿಡ್ತವೆ, ಲಾಭ ಪ್ರಾಪ್ತಿ ಆಗ್ತದೆ. ಆತ್ಮಲಾಭ ಮಹಾಲಾಭ, ಆತ್ಮಲಾಭ ಪರಂ ಲಾಭ ಅನ್ನೋ ವಿದ್ಯುತ್. ಆತ್ಮಲಾಭಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥ ಲಾಭ ಇನ್ನೊಂದಿಲ್ಲ ಅಂತ ಹೇಳ್ತಾರೆ. ಹೀಗೆ ಅಲ್ಲಿಂದ ಆತ್ಮಲಾಭ ಮಾಡ್ಕೋಬೇಕು. ಅಲ್ಲಿ ಪ್ರಸಾದ ಸಿದ್ಧ ಮಾಡ್ಕೊಂಡಿರ್ತೀರಿ. ಈ ಜನ್ಮದ ಪ್ರಸಾದ ಗುರು ಸನ್ನಿಧಿಯಲ್ಲಿ ಬಂದು ಅವ್ರ ಕೃಪಾಶ್ವರವನ್ನು ಪ್ರಸಾದ ಸಿದ್ಧ ಮಾಡ್ಕೋಬೇಕು. ಅಲ್ಲಿಂದ ಗಂಗನ ಫಳಿ. ಗಂಗಾ ಏನು ಮಾಡ್ತಾರೆ? ಗಂಗಾ ಪಾಪಂ, ಎಲ್ಲ ಪಾಪವನ್ನು ಕಳಿತಕ್ಕಂಥ ಯಾರು? ಗಂಗನ ಫಳಿ. ಅದು ಅಲ್ಲಿ ಹೋದರು, ಅಲ್ಲಿ ಪ್ರಸಾದ ಸಿದ್ಧ ಮಾಡಿಕೊಂಡು ಗಂಗನ ಫಳಿಗೆ ಹೋದರು. ಗಂಗನ ಫಳಿಯಲ್ಲಿ ಹೋಗಿ ವಸ್ತಿ ಮಾಡಿ, ಯಾಕಂದ್ರೆ ಸ್ವಚ್ಛ ಆಗೋದು ಅಲ್ಲೆಲ್ಲ. ಎಲ್ಲ ಪಾಪ ಕಳ್ಕೊಬೇಕಲ್ಲ, ಪಾಪ ಇದೇ ಮಾನವ ಜನ್ಮದಲ್ಲಿ ಕಳ್ಕೊಳ್ಳಿ ಬರ್ತದೆ ರೀ. ನಂತರ ಬರ್ತದೆ ಅದು ಬಸ್ತಿ ಮಾಡಿ, ಈ ದೇಹದಲ್ಲಿ ಬಸ್ತಿ ಮಾಡಿದ್ರು. ಪ್ರಸಾದ ಮಾಡ್ತಕ್ಕಂಥ ವೇಳೆಯಲ್ಲಿ ಗಂಗನ ಫಳಿಯಲ್ಲಿ ಪ್ರಸಾದ ಮಾಡ್ತಕ್ಕಂಥ ಸಮಯದಲ್ಲಿ ಬಸವರಾಜ್ ಪ್ರಾರ್ಥನೆ ಮಾಡ್ತಾ, ಸದ್ಗುರುನಾಥ ಎಲ್ಲ ರೂಪವು ತಾವೇ ಇರುವಿರಿ, ಎಲ್ಲ ರೂಪ ತಾವೇ ಇದ್ದೀರಿ, ಎಲ್ಲ ರೂಪವು ತಾವೇ ಇರು, ಎಲ್ಲ ರೂಪವು ನೀನೇ ಆಗಿರುವೆ. ಸದ್ಗುರುದೇವ ನಿನ್ನ ಪೂಜೆ ಮಾಡಲು ಯಾರಿಗೆ ಹೇಳಿರ್ಬೇಕು ಗೊತ್ತು? ಇಲ್ಲಿ ಎಲ್ಲ ರೂಪ ತಾವಾಗಿದ್ದರೆ ಸದ್ಗುರುನಾಥ, ನನ್ನ ಕಣ್ಣುಗಳು ಸರಿಯಾಗಿ ಕಾಣ್ತಾಯಿಲ್ಲ, 10 ಫುಟ್ ಇಷ್ಟೇ ಕಾಣ್ತಾವೆ. ಯಾವುದೇ ರೂಪದೊಳಗೆ ನನಗೆ ಬಂದು ದರ್ಶನ ಕೊಡ್ರಪ್ಪ, ಅವ್ರ ನನ್ನ ದರ್ಶನ ಕೊಡ್ರಿ, ನನಗೆ ಭಾಳ ಕಷ್ಟದ ಇಂಥ ತಮ್ಮ ದರ್ಶನ ಆಗಲ್ಲ ನನಗೆ. ಆಶೀರ್ವಾದ ಮಾಡಿದ್ರಿ, ಪ್ರಾರ್ಥನೆ ಮಾಡಿದ್ರಿ. ಎಲ್ಲಿ ಪ್ರಾರ್ಥನೆ ಮಾಡಿದ್ರಿ? ಯಾವಲ್ಲಿದು? ಗಂಗನ ಫಳಿಯಲ್ಲಿ. ಅಂದ್ರೆ ಪವಿತ್ರ ಆದ ಮೇಲೆ ದೇವ್ರ ದರ್ಶನ ಆಗೋದು. ಸ್ನಾನ ಮಾಡ್ಕೊಂಡು ಬಿಡ್ತಿರಲ್ಲ ರೀ, ಅದಕ್ಕೆ ಯಾವಾಗ ಪವಿತ್ರತೆ ಬರ್ತದೆ ಆಗ ಗುರುಗಳ ದರ್ಶನ ಆಗೋದು. ಪವಿತ್ರ ಆದಾಗ ನಮ್ಮ ಮನಸ್ಸು ಪವಿತ್ರ ಆಗಿ ಗುರುಗಳ ಸ್ಮರಣೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ರೀ. ಆಮೇಲೆ ಪ್ರಾರ್ಥನೆ ಮಾಡು, ಯಾವುದೇ ರೂಪದಲ್ಲಿ ನನಗೆ ಬಂದು ದರ್ಶನ ಕೊಡಿ ಸದ್ಗುರುನಾಥ ಪ್ರಾರ್ಥನೆ ಮಾಡಿದರು. ಈಗಲೇ ದರ್ಶನ ನೀಡ್ರಿ ನನಗೆ, ಈಗಲೇ
ತಳುವದೇ ಮಾಡ್ಕೋದಾವುದು ಭವರ್ಣ ತತ್ರ ಈಗಲೇ ಮನುಷ್ಯ ಜನ್ಮಿದ್ದಾಗಲೇ ಆತ್ಮಪುರ ಪ್ರಾಪ್ತಿ ಆದಾಗಲೇ ಏನು ಮಾಡ್ರಿ ಈಗ ಪ್ರಾರ್ಥನೆ ಮಾಡಿ ಈಗಲೇ ನನಗೆ ಅನುಗ್ರಹ ಮಾಡಿತ್ತು ಪ್ರಾರ್ಥನೆ ಮಾಡಿದರು ಏನೇನು ದರ್ಶನ ನೀಡಿ ಅಂತೇಳಿ ಪ್ರಾರ್ಥನೆ ಮಾಡಲು ದೂರದಲ್ಲಿ ಸದ್ರುಳು ಪಾದಿಕೆಗಳು ಧ್ವನಿ ಕೇಳಿಸಿದ್ರು ಕಟ್ 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 ಪಾದಿಗೆ ಧ್ವನಿ ಕೇಳಿಸ್ಲಿಕತ್ರಿ ಪಾದಿಗೆ ಕಟ್ಟಿಗೆ ಪಾದಿಕೆ ಇರ್ತವಲ್ಲ ಹಾಕೊಂಡು ಅಪ್ಪ ಅವ್ರು ಬಂದುಬಿಟ್ಟಿರ್ತಾರೆ ಬಂದರು ಆಗ ಬಂದು ಹೀಗೆ ಆ ದಿಕ್ಕಿನ ಕಡೆ ನೋಡಿರಿ ಅಪ್ಪ ಅವ್ರು ಬಂದ್ರಿ ಅಪ್ಪ ಅವ್ರ ದರ್ಶನ ಆಯಿತು ಎಲ್ರಿ ಗಂಗನಪಳ್ಳಿ ದರ್ಶನ ಆಯಿತು ಅಲ್ಲೇ ಆ ಬಸವರಾಜರು ಸಾಷ್ಟಾಂಗ ನಮಸ್ಕಾರ ಸದ್ಗುರುನಾಥ ನಾವು ದರ್ಶನ ಕೊಟ್ರಿ ಸಂತೋಷ ಆಯಿತು ಪಾದಿಗೆ ಹಾಕ್ಕೊಂಡು ಬಂದಾರಪ್ಪ ಅವರು ದರ್ಶನ ಕೊಟ್ಟರು ಭಾಳ ಆನಂದ ಅನಿಸ್ತು ಆನಂದ ಅಂತಾರೆ ಮೈ ಸರ್ವಾಣಿ ಕರ್ಮಾಣಿ ಸನ್ನಿಶ್ಚಾಧ್ಯಾತ್ಮ ಚೇತಸ ನಿರಾಶೆ ನಿರ್ಮಮೋ ಭೂತ್ವ ಯುದ್ಧಸ್ವ ವಿಗತ ಜ್ವರ ಗುರುಗಳ ದರ್ಶನ ಆಗ್ಬೇಕಾದ್ರೆ ಮೈ ಸರ್ವಾಣಿ ಕರ್ಮಾಣಿ ಸನ್ನಿಶ್ಚ ನೀನು ಮಾಡ್ತಕ್ಕಂಥ ಎಲ್ಲ ಕರ್ಮಗಳನ್ನು ಅನುಭವಿಸು ನಿನ್ನ ಮೇಲೆ ಇಟ್ಕೊಲಿಕ್ಕೆ ಹೋಗಬೇಡ ಕರ್ಮಾಣಿ ಸನ್ನಿಶ್ಚ ಅಧ್ಯಾತ್ಮ ಚೇತಸ ನಿನ್ನ ಮನಸ್ಸು ಅಧ್ಯಾತ್ಮ ಕೂಡಿರಲಿ ಆಮೇಲೆ ನಿರಾಶೆ ನಿರ್ಮಮು ಯಾವುದನ್ನು ಆಶ್ರಯಿಸ್ಕೋಬೇಡ ನನ್ನನ್ನೇ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಮೃಜತ್ ಎಲ್ಲ ಧರ್ಮ ತ್ಯಾಗ ಮಾಡು ಎಲ್ಲವನ್ನ ಧರ್ಮ ಅಧರ್ಮಗಳಿಸಿ ಪರಮಾನುಭವದಲ್ಲಿ ಹೇಳ್ತಾರೆ ಯಾಜ್ಞವಲ್ಕ್ಯ ಮಹಾಮುನಿಗಳು ಎಲ್ಲ ಅಧರ್ಮಗಳು ಕೂಡ ಎಲ್ಲ ಅಧರ್ಮವೇ ನಿನ್ನ ಧರ್ಮ ಬೇರೆ ಅದು ಅದನ್ನು ಸಾಧಿಸಿ ಉದ್ಧಾರ ಆಗ್ತಾ ಇದೆ ಅಂತ ಹೇಳ್ತಾರೆ ನಿರಾಶೆ ನಿರ್ಮಮು ಅಲ್ಲಿ ಯಾವುದನ್ನು ಆಶ್ರಯಿಸಲ್ಲದೆ ಏನು ನೋಡು ನಿರ್ಮಮು ಮಮತ್ವವನ್ನು ಕಳೆದುಕೋ ಅಹಂಕಾರವನ್ನು ಕಳೆದುಕೋ ನಿರ್ಮಮು ಇಲ್ಲಿ ಭೂತ್ವ ಯುದ್ಧವನ್ನು ಮಾಡ್ತಕ್ಕಂಥ ಅರ್ಜುನ ವಿಗತ ಜ್ವರ ಏನು ಈ ಜ್ವರ ಬಂದಲ್ಲ ಮೋಹತ್ವ ಜ್ವರ ಬಂದ ಈ ಜ್ವರವನ್ನು ಕಳೆದುಕೋ ಆರೋಗ್ಯ ಪಡ್ಕೋ ಯಾವಾಗ ಆರೋಗ್ಯ ಜ್ವರ ಬಂದ ನೋಡು ಅಹಂಕಾರ ಮಮಕಾರದಲ್ಲ ಅದರಿಂದ ಬಳಲ್ತಾ ಇತ್ತು ಅದು ತ್ಯಾಗ ಮಾಡು ನೀವು ಉದ್ಧಾರ ಆಗ್ತಾ ಇತ್ತು ಅಂದ್ಕೊಂಡಿರ್ತಾರೆ ಎಲ್ಲ ಕರ್ಮಗಳನ್ನು ಮೈ ಸರ್ವಾಣಿ ಕರ್ಮಾಣಿ ಸನ್ಯಾಸ ನನ್ನಲ್ಲಿ ಎಲ್ಲ ಕರ್ಮಗಳನ್ನು ನನ್ನಲ್ಲಿ ಅದನ್ನು ತ್ಯಾಗ ಮಾಡಿಬಿಡು ನೀ ತ್ಯಾಗ ಮಾಡಿದ್ದು ಕಲ್ಕೊಂಡು ನೀನು ಯೋಗ ಪ್ರಾಪ್ತಿ ಅದು ನನ್ನ ಅಂತ ಹೇಳ್ತಾರೆ ಹೀಗೆ ಶ್ರೀಕೃಷ್ಣ ಭಗವಂತ ಹೇಳ್ತಾರೆ ಅದೇ ಪ್ರಕಾರವಾಗಿ ಆತ್ಮಾಕಾರ ವೃತ್ತಿಯಿಂದ ಸರ್ವ ಕರ್ಮಗಳನ್ನು ನನ್ನಲ್ಲಿ ಸಮರ್ಪಿಸಬೇಕು ಅಂತ ಹೇಳ್ತಾರೆ ಆಶಮವ ಕಾರಣ ಇಲ್ಲದವನಾಗಿ ಯಾರು ಹೀಗೆ ಪ್ರಾರ್ಥನೆ ಮಾಡ್ತಾರೆ ಅವ್ರಿಗೆ ಸದ್ಗುರು ತಲೆ ದರ್ಶನ ಕೊಡ್ತಾರೆ ಅದೇ ಪ್ರಕಾರ ಸದ್ಗುರುಗಳು ಏನು ಮಾಡಿದ್ರೆ ಅತ್ಯಂತ ಭಕ್ತಿಯಿಂದ ಪ್ರಾರ್ಥನಾ ಮಾಡಿದ ಗುರುಗಳ ದರ್ಶನ ಕೊಟ್ರಿ ಯಾರಿಗಿರಿ ಸಂಪೂರ್ಣವಾಗಿ ಭಕ್ತಿಯಿಂದ ಪ್ರಾರ್ಥನಾ ಮಾಡಿ ಪಾದಗಳನ್ನು ಹಾಕ್ಕೊಂಡು ಬಂದು ಕಣ್ಣು ಕಾಣ್ತಿರೋ ಸರಿಯಾಗಿ ಒಂದು ದಿವ್ಯ ಪ್ರಕಾಶ ಗೋಚರ ಆಯಿತು ಈಗ ಕಟ್ಟು ಧ್ವನಿ ಬಂತು ಆ ಪ್ರಕಾಶ ಒಳಗೆ ನೋಡ್ತಾರೆ ಕಣ್ಣು ಕಾಣಿಸೋದು ಮೊದಲು ಅರ್ಜುನನಿಗೆ ಈ ವಿಶ್ವರೂಪ ತೋರಿಸ್ಬೇಕಾದ್ರೆ ಏನು ಮಾಡ್ತಾರೆ ಶ್ರೀಕೃಷ್ಣ ಭಗವಂತ ಅವ್ರು ನೋಡುವ ಸಾಮರ್ಥ್ಯವನ್ನು ಮೊದಲು ಕೊಟ್ಟರು ಅವ್ರಿಗೆ ಸಾಮರ್ಥ್ಯವನ್ನು ಮೊದಲು ಕೊಟ್ಟು ಆಮೇಲೆ ದರ್ಶನ ಕೊಟ್ಟರು ಇಲ್ಲಪ್ಪ ಅವರು ನೋಡುವ ಸಾಮರ್ಥ್ಯ ಕಣ್ಣಿಗೆ ನೋಡುವ ಸಾಮರ್ಥ್ಯವನ್ನು ಕೊಟ್ಟು ದರ್ಶನ ಕೊಟ್ಟರು ಆದ್ಮೇಲೆ ಅದೇ ಸಾಮರ್ಥ್ಯ ಇಲ್ಲ ನೋಡಿದ್ರಲ್ಲ ಅವ್ರು ನೋಡಿದ್ರು ಇವು ಸಾಷ್ಟಾಗ ನಮಸ್ಕಾರ ಮಾಡಿದ್ರು ಬಸಪ್ಪ ನೀನು ಕಣ್ಣು ಕಾಣಿಸೋರು ಮಂಗನಿಗೆ ನಮಸ್ಕಾರ ಮಾಡ್ತಾಯಿಲ್ಲೋ ಮಂಗದಲ್ಲಿ ಅವ್ರಿಗೆ ಮಂಗ ನೋಡಿದ್ರು ಅವರು ಇವರು ಗುರುಗಳನ್ನು ನೋಡಿದ್ರು ಅದೇ ಪ್ರಕಾರವಾಗಿ ಪುರಂದರದಾಸರಿಗೆ ಕನಕದಾಸರಿಗೆ ನಾಳೆಗೆ ನಾನು ದೇವ್ರ ದರ್ಶನ ಮಾಡ್ತೀನಪ್ಪ ನೀ ಕನ್ನಡ ಭಾಷೆಯಲ್ಲಿ ಪದ್ಯಗಳ ರಚನೆ ಮಾಡಿ ಕನ್ನಡ ವೇದ ಅಂತ ಹೇಳ್ತಾರೆ ಗ್ರಂಥಗಳಿಗೆ ಇನ್ನೆಲ್ಲ ನೀ ಅಪಚಾರ ಮಾಡಿ ಕನ್ನಡ ಭಾಷೆ ಸಂಸ್ಕೃತ ಕನ್ನಡ ಏಕೆ ಮಾಡಿ ಅಂತ ತಿಳ್ಕೊಳ್ಳಲ್ಲ ನ್ಯಾಯತವರು ಇಲ್ಲ ಅದು ವಿಶೇಷ ಶಕ್ತಿ ಅದಪ್ಪ ಅದಕ್ಕೂ ಕೂಡ ಭಾಷೆ ಮುಖ್ಯ ಅಲ್ಲ ಅದಕ್ಕಂಥ ಭಕ್ತಿ ಮುಖ್ಯವಾಗಿರ್ತಕ್ಕಂಥದ್ದು ಅಂತಕೊಂಡು ಹೇಳಿದರು ಹಾರ ನಿನ್ನ ವಿಷಯ ದೇವರಿಗೆ ಸಂಬಂಧ ಅದ ಅಂತ ಹೇಳಿದರು ಗ್ರಂಥಗಳು ಸುಟ್ಟಾಕೊಂಡ್ಕೊಂಡು ಗ್ರಂಥಗಳು ಸುಟ್ಟಾಕಿದ್ರು ಆದರೆ ಯಾರು ಸುಡ್ಲಿಕ್ಕೆ ಹೋದ್ರೆ ಅವರಿಗೆ ಕಷ್ಟ ಆಯಿತು ಗ್ರಂಥ ಸುಡ್ಲಿಕ್ಕಾಗಲಿಲ್ಲ ನೀರೊಳಗೆ ಮುಳಿಸ್ಲಿಕ್ಕಾಗಲಿಲ್ಲ ಹಾಗೆ ಅವ್ರ ಗ್ರಂಥಗಳು ಉಳಿದು ಹಾಗೆ ನೋಡೋಣ ಶಕ್ತಿ ಆದ್ರೆ ದೇವ್ರ ದರ್ಶನ ಮಾಡಿಸಿ ನಮಗೆ ನೋಡೋಣ ಅಂತಂದ್ರೆ ಆಯಿತು ಪೂಜಾ ವೇಳೆಗೆ ದರ್ಶನ ಆಗ್ತೀವಿ ಅಂತಾರೆ ದೇವರು ಅಂತ ಹೇಳಿದ್ರು ಪೂಜಾ ವೇಳೆಯಲ್ಲಿ ಇವರು ಭಕ್ತಿ ನಾಮಸ್ಮರಣೆ ಅಂತ ಆನಂದವಾಗಿ ನಾಮಸ್ಮರಣೆ ಮಾಡ್ತಾ ಕೂತರು ಪುರಂದರದಾಸರು ನೋಡ್ತಾರೆ ಶ್ರೀಕೃಷ್ಣ ಭಗವಂತ ಆನಂದವಾಗಿ ಅವ್ರ ಮುಂದೆ ನಡೆದಾಡ್ತಾ ಇದ್ದಾರೆ ಆನಂದವಾಗಿ ನೋಡಿ ಸಂತೋಷಪಟ್ಟರು ಅವ್ರು ಇನ್ನೊಂದು ಬಂದು ನೋಡ್ತಾರೆ ಅವ್ರಿಗೆ ಕರಿ ನಾಯಿ ಕಾಣಿಸ್ತಾರೆ ಕರಿ ನಾಯಿ ಕಾಣಿಸ್ತು
ಅವ್ರು ಬಂದು ಕೇಳಿದ್ರು, ಅಲ್ಲ ದೇವ್ರ ದರ್ಶನ ಮಾಡ್ತಾಯಿದ್ದೆ ಅಂತ ಹೇಳಿದೆ, ಈ ಸಮಯದಲ್ಲಿ ನಾಯಿ ಬಂತು, ಕರಿ ನಾಯಿ ಬಂತು, ದೇವ್ರು ಎಲ್ಲಿದ್ದಾರೆ ನೀನು ದೇವ್ರ ತಿಳಿದ್ರು. ಅವ್ರದ್ದು ದೃಷ್ಟಿಂ ಜ್ಞಾನಮೇ ಪುರ್ತು ಆ ಸರ್ವಂ ಬ್ರಹ್ಮಮೇ ಪರಿಷತ್. ನಿಮ್ಮ ದೃಷ್ಟಿ ಬ್ರಹ್ಮಮೇ ಮಾಡ್ಕೊಡ್ಪ, ಜ್ಞಾನಮೇ ಮಾಡ್ಕೊಂಡು ಎಲ್ಲ ಬ್ರಹ್ಮ ಸ್ವರೂಪ ಕಾಣ್ತದ. ನಿಮ್ಮ ದೃಷ್ಟಿನ ವಿಪರೀತ ದೃಷ್ಟಿ. ನಾನೇನು ಮಾಡಲಿ ದನವು ಹೇಳಿತು, ಅದೇನು ಪದ್ಯ ಬರ್ತವನು, ಕೇಳುವಣ್ಣ ಹಣವು ಹೇಳಿತು, ಕೇಳುವಣ್ಣ ನಿನ್ನಲ್ಲಿ ಧರ್ಮವಿಲ್ಲ ನಾನೇನು ಮಾಡಲೆಂದಿತು. ಜೀವು ತನುವೆಲ್ಲ ನಂದಿತು, ಹೇಳಿತು ಹಣ ಕೇಳೋ ಜಾಣ ನಿನ್ನಲ್ಲಿ ಧರ್ಮವಿಲ್ಲ ನಾನೇನು ಮಾಡಲೆಂದಿತು. ಅವ್ರು ಕರ್ಕೊಂಡೋದ್ರೆಲ್ಲ ಆಯಿತು, ಖರೆ ಗುರುಗಳನ್ನು ನೋಡುವ ಭಾಗ್ಯ ಅವ್ರೆಲ್ಲರಿಗೂ ಇರಲಿಲ್ಲ. ಯಾರಿಗೆ ಸಿಗ್ತ ಭಾಗ್ಯ? ಕೇವಲ ಬಸಪ್ಪನವ್ರಿಗೆ ಒಬ್ಬರೇ ಸಿಕ್ತು ಭಾಗ್ಯ. ಗುರುಗಳನ್ನು ನೋಡಿದ ದರ್ಶನ ಆಯಿತು. ಶ್ರೀಶೈಲ ಲಾಭ ದಾರಿಯೊಳಗೆ ಆಯ್ತು ರೀ. ಆಮೇಲೆ ಭಾಳ ಸಂತೋಷ ಆಯಿತು ಅವರಿಗೆ. ಆಮೇಲೆ ಅಲ್ಲಿಂದ ದುಃಖನೂ ಆಯ್ತತ್ರಿ. ಏಕೆಂದ್ರೆ ಗುರುಗಳನ್ನ ಇದ್ದಲ್ಲಿ ಬಂದು ದರ್ಶನ ಕೊಡ್ಬೇಕಾಯ್ತಾ. ಗುರುಗಳಿಗೆ ನಾನು ಕಷ್ಟ ಕೊಡ್ತಕ್ಕಂಥ ಶಿಷ್ಯನಾದೆ, ಗುರುಗಳಿಗೆ ನಾನು ದುಃಖ ಕೊಟ್ಟಂತೆ ಆಯ್ತು, ಕಷ್ಟ ಕೊಟ್ಟಂತೆ ದುಃಖ ಕೊಡೋ ಆಯ್ತತ್ರಿ. ದುಃಖ ಮಾಡಿದರು ಗುರುಗಳೇ, ನನ್ನಿಂದ ತಮಗೆ ಕಷ್ಟ ಆಯ್ತಂತ. ಆಮೇಲೆ ನಾನು ಕ್ಷಮಾ ಮಾಡಿ ಪ್ರಾರ್ಥನೆ ಮಾಡಿದ್ರಿ, ಅಪ್ಪವ್ರ ಆಶೀರ್ವಾದ ಮಾಡಿದರು. ಅಲ್ಲಿಂದ ಭೀಮನ ಕೊಳ್ಳಕ್ಕೆ ಹೋದ್ರಿ. ಯಾವ ಕೊಳ್ಳಕ್ಕೆ ಹೋದ್ರು? ಭೀಮನ ಕೊಳ್ಳಕ್ಕೆ ಹೋದರು. ಅಲ್ಲಿ ಮುಂಚಾಗಿ ಶ್ರೀಶೈಲ ಕ್ಷೇತ್ರಕ್ಕೆ ಹೋದರು. ಅಲ್ಲಿ ಹೋದ ಬಳಿಕ ಪಾತಾಳ ಗಂಗೆಗೆ ಸ್ನಾನ ಮಾಡಬೇಕು. ಎಲ್ಲರೂ ಸ್ನಾನ ಮಾಡ್ಲಿಕ್ಕೆ ಹೋದರು. ಪಾತಾಳ ಗಂಗೆಗೆ ಸ್ನಾನ ಮಾಡ್ಲಿಕ್ಕೆ ಹೋದರು. ಹೋಗ್ತಕ್ಕಂಥ ಸಮಯದಲ್ಲಿ ಬಸವೇಶ್ವನಿಗೆ ಹೇಳಿದರು, ಬಸವೇಶ ನಿನಗೆ ಕಣ್ಣು ಕಾಣಿಸಿದ್ರು 10 ಫೂಟ್ ಕಣ್ಣು ಕಾಣಿಸ್ತವ, ನಾವು ಹೋಗಿ ಸ್ನಾನ ಮಾಡ್ಕೊಂಡು ಬಂದೀವಿ, ನೀವು ಸ್ನಾನ ಮಾಡಿ ಸಂತೋಷ, ಇಲ್ಲಿ ಕೂತ್ಕೋ, ನಾವು ಮಾಡಿ ಬರ್ತಾಯಿದ್ವಿ, ನೀವು ಸ್ನಾನ ಮಾಡ್ಕೊಂಡು ಬಂದ ನಂತರ ಹೇಳಿದರು, ನೀನು ಇಲ್ಲಿ ಕೂತ್ಕೋ, ನಾವು ದರ್ಶನ ಮಾಡಿ ಬರ್ತೀವಿ, ಬಂದು ನಿನ್ನೂ ಕೈ ಹಿಡಿದು ಕರ್ಕೊಂಡು ಹೋಗ್ತೀವಿ ಅಂತಕೊಂಡು ಹೇಳಿದರು. ಒತ್ತಾಯ ಪೂರ್ವಕ ಕರ್ಕೊಂಡು ಹೋಗಿದ್ರಿ. ಎಲ್ಲಿ ಕರ್ಕೊಂಡಿದ್ರು? ಶ್ರೀಶೈಲಕ್ಕೆ ಕರ್ಕೊಂಡು ಹೋಗಿ ಹೇಳಿದರು, ನಿನ್ನ ಕಣ್ಣು ಕಾಣಿಸೋದಿಲ್ಲ, ನಿನ್ನ ನಂತರ ಕರ್ಕೊಂಡು ಹೋಗ್ತೀವಿ, ಕಣ್ಣು ಕಾಣಿಸೋದಿಲ್ಲ ಅನ್ನೋದು ಮಂದಿ ಗುರುತಾಗಬಾರ್ದು ಅಂತಕೊಂಡು ಹೇಳಿ ಒಂದು ವಸ್ತ್ರ ಅವ್ನ ಮೇಲ್ವಾಗಿ ಹಚ್ಚಿರಿ. ಈಗ ಕಣ್ಣು ಮುಚ್ಕೊಂಡು ಕೂಡ್ರಿ. ಈಗ ಮುಂದೆ ಸಾಮಾನು ಅದಾವ ನೋಡಾಕತ್ತೆ ಅಂತ ತಿಳಿಬೇಕು ಜನರಿಗೆ, ಸಾಮಾನು ಉಳಿಲಿ ಕಾಯ್ಕೋತ ಕೂಡ್ರಿ. ಕರೆದುಕೊಂಡು ಹೋದವರು ಏನು ಕಾಯಿ ಹಚ್ಚಿದ್ರಿ? ಸಾಮಾನು ಕಾಯಿ ಹಚ್ಚಿದ್ರು. ಅವರು ದೇವ್ರ ದರ್ಶನಕ್ಕೆ ಹೋದರು. ಹಿಂದೆ ಕರ್ಕೊಂಡು ಹೋಗ್ಯತ. ಇವ್ರಿಗೆ ಭಾಳ ಕೆಡಕನಿಸ್ತ್ರಿ. ಯಾರಿಗೆ? ಬಸಪ್ಪನಿಗೆ. ಅಷ್ಟು ಪ್ರೇಮದಿಂದ ಕರ್ಕೊಂಡು ಬಂದ್ರಲ್ಲ, ಕರೆದುಕೊಂಡು ಬಂದ ಪ್ರಯೋಜನ ಏನಪ್ಪ? ಕರೆದುಕೊಂಡು ಬಂದರು, ಬಂದು ಏನು ಮಾಡಿದ್ರು ಗೆಳೆಯರು? ಸಾಮಾನು ಕಾಯ್ಲಿಕ್ಕೆ ಹಚ್ಚಿದ್ರು ಹೊರತಾಗಿ ನಾನು ಕರ್ಕೊಂಡು ಹೋದ್ರಿ. ನೀವು ಕರ್ಕೊಂಡು ಹೋದ್ರೆ ಕರ್ಕೊಂಡು ಹೋಗಲಿಲ್ಲ. ಭಾಳ ಹಳ ಅನ್ನಿಸ್ತು. ಈಗ ಭಾಳ ದುಃಖ ಅನಿಸಿ ದುಃಖ ಮಾಡಿ ನನಗೆ ಕಣ್ಣು ಕಾಣೋದನ್ನು ತಗೊಂಡು ಹೇಳಿ ಜನರು ಸಾಮಾನ್ಯ ಒಯ್ಯಬಾರ್ದು ತಗೊಂಡು ಹೇಳಿ ಮೇಲುಭಾಗಿ ಏನು ಮಾಡಿದರು? ಹೊದಿಕೆಯನ್ನು ಹಚ್ಚಿದರು. ಆದರೆ ದೇವ್ರು ನೋಡ್ಲಿಕ್ಕೆ ಅವ್ರು ಹೋದರು. ಹೆಣ್ಮಕ್ಳು ಅವ್ರ ಗರತಿ ಪದ್ಯ ಹಿಡಿದು ಕಾಣ್ತದೆ. ಮಂದಿ ಎಂದು ಮಂದಿ ನಂಬಲಿ ಬೇಡ, ಮಂದಿ ಬಿಟ್ಟಾರ ನಡು ನೀರ ಮಲ್ಲಯ್ಯ ನೀಯನ್ನ ಕೈಯ ಬಿಡಬೇಡ. ಅದಲ್ರಿ ಪದ್ಯ. ಮಂದಿ ಎಂದು ಮಂದಿ ನಂಬಲಿ ಬೇಡ, ಮಂದಿ ತಗೊಂಡು ಆ ಮಂದಿ ನನ್ನವ್ರು ಅಷ್ಟು ಅಣ್ಣ ಅಷ್ಟು ತಮ್ಮ ಅಷ್ಟು ಬಂದು ಒಳಗೆ ನಮ್ಮ 300 ಮಂದಿ ಅಣ್ಣ ತಾವರು, ನಮ್ಮ 200 ಮಂದಿ ತನ್ಮಗಳು ಅಣ್ಣಗಳು ಅವರು ಇವರು ಎಲ್ಲ ತಂದ ಮಂದಿ ಎಂದು ಮಂದಿ ನಂಬಲಿ ಬೇಡ, ನಂಬಲಿಕ್ಕೆ ಹೋಗೋಣ. ಮನಸ್ಸೇ ಏನು ಮಾಡು? ಮಂದಿ ಎಂದು ಮಂದಿ ನಂಬಲಿ ಬೇಡ, ಮಂದಿ ಬಿಟ್ಟಾರ ನಡು ನೀರ. ಎಲ್ಲರೂ ಬಿಟ್ಟು ನೀರಾಗ ಮುಳುಗುವ ಕೊನೆಗೆ ಸಿಗಲಿಲ್ಲ, ನೀರೊಳಗೆ ಬಿಟ್ಟರು. ಮಹಾಪೂರ್ ಬಂತು, ಕೊಚ್ಕೊಂಡು ಹೊರಟಾರ, ಎಲ್ಲರೂ ದೂರ ಇರ. ಮಲ್ಲಯ್ಯ, ಈ ಪಾತಾಳ ಗಂಗೆಯಲ್ಲಿ ನೀಯನ್ನ ಕೈ ಬಿಡಬೇಡ ಅಂತ. ನೀನನ್ನು ಕೈ ಬಿಟ್ರೆ ಎಲ್ಲರೂ ಕೈ ಬಿಟ್ರಂತೆ. ಒಂದು ವೇಳೆ ನೀಯನ್ನು ಕೈ ಬಿಟ್ಟರೆ ನನಗೆ ಬದುಕಲಿಕ್ಕೆ ಸಾಧ್ಯದ? ಸಮಯ ಬಂದಾಗ ಸರಿ ಬರು. ಎಲ್ಲರೂ ಕರ್ಕೊಂಡು ಹೋಗ್ರಿ.
ಸಮಯ ಬಂದು ಎಲ್ಲರೂ ಸರಿದು ಹೋಗ್ತಾರೆ. ಕರ್ಕೊಂಡವ್ರು ಕೊನೆಗೆ ಗುರುಗಳು ಕಾಯಬೇಕು ಅಥವಾ ದೇವ್ರು ಕಾಯಬೇಕು. ದೇವ್ರ ಅವತಾರ ಗುರುಗಳು. ಮೋಕ್ಷ ನಡ್ತಕ್ಕಂಥ ಶಕ್ತಿ ಕೂಡ ಗುರು ಇರ್ತದೆ. ಅದಕ್ಕಾಗಿ ಅಂಥ ಗುರುಗಳು ದೊಡ್ಡವ್ರ್ತಾರೆ. ಆ ಗುರುಗಳ ಸ್ಮರಣೆ ಮಾಡಿ ಇಲ್ಲಿ ಕೂತ್ಕೊಂಡು ದುಃಖ ಮಾಡಿ ಸದ್ಗುರುನಾಥ ಯಾರು ನನ್ನನ್ನು ಅಲ್ಲಿಂದ ಇಲ್ಲಿ ಪರಿತವ್ರು ಕರ್ಕೊಂಡು ಬಂದರು. ಮಲ್ಲಿಕಾರ್ಜುನ ದೇವ್ರನ್ನ ಒಲ್ಲೆ ತಂದರೂ ಕೇಳಲಿಲ್ಲ, ಕರ್ಕೊಂಡು ಬಂದರು. ಅವರು ನನ್ನನ್ನು ತಮ್ಮ ಸಾಮಾನು ರಕ್ಷಿಸೋಗೋಸ್ಕರವಾಗಿ ನನ್ನ ಇಲ್ಲಿ ಇರಿಸಿ ಬರೋದು ಹೊರತಾಗಿ ನಿಮ್ಮ ಮಲ್ಲಿಕಾರ್ಜುನ ದೇವರ ದರ್ಶನಗೋಸ್ಕರ ನಾನು ಕರ್ಕೊಂಡು ಹೋಗ್ತಕ್ಕಂತ ಮಾಡಿದ್ರೆ ಮಾಡಲಿಲ್ಲ ಅಂತ ದುಃಖ ಆಯಿತು. ದುಃಖ ಮಾಡಿದಾಗ ಗುರುಗಳು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದಾಗ ಗುರುಗಳು ಅಲ್ಲಿ ಕೂಡ ಅದೇ ದುಃಖ ಮಾಡ್ತಕ್ಕಂಥ ಸಮಯದಲ್ಲಿ ಗುರುಗಳು ಅಲ್ಲೇ ಪ್ರತ್ಯಕ್ಷ ಆದರು. ಗುರುಗಳು ಪ್ರತ್ಯಕ್ಷ ಆಗಿ ಬಂದು ಮೇಲ್ಭಾಗದ ಹೊದಿಕೆಯನ್ನು ತೆಗೆದ್ರಿ. ಎಲ್ಲಿ ಪ್ರೇತರು ನಮ್ಮ ಹೊದಿಕೆ ಇರ್ತದೆ ನೋಡ್ರಿ, ಅಜ್ಞಾನ ಹೊದಿಕೆ ಅಲ್ಲಿ ಪ್ರೇತ ನಮಗೆ ಗುರುಗಳಿಲ್ಲ, ದೇವರಿಲ್ಲ, ಯಾವ ದರ್ಶನ ಆಗೋದಿಲ್ಲ. ಅಜ್ಞಾನವನ್ನು ಮೀರಿ ನಾವು ಬರ್ಬೇಕಲ್ಲ, ಅದು ನಮಗೂ ಸಾಧ್ಯ ಆಗುತ್ತೆ ಆಗೋದಿಲ್ಲ ಅನ್ನೋಗೋಸ್ಕರ ಗುರುಗಳು ನಂಬಕ್ರಿ. ಗುರುಗಳು ಸ್ಮರಣೆ ಮಾಡಿದ ಗುರುಗಳೇ ಬಂದು ಮೇಲ್ಭಾಗದ ಏನು ಹೊಸಿದ್ರಲ್ರಿ, ಹೊದಿಸಿದ ವಸ್ತ್ರ ತೆಗೆದು ತಮ್ಮ ವರದಸ್ತುನ ಬಸವರಾಜರ ಕಣ್ಣುಗಳಿಗೆ ಸ್ಪರ್ಶ ಮಾಡಿದರು. ತಕ್ಷಣದ ಕಣ್ಣುಗಳು ಸ್ಪಷ್ಟ ಕಾಣಲಿಕ್ಕೆ ಸದ್ಗುರುನಾಥ ಸಿದ್ಧಲಿಂಗೇಶ್ವರ ಮಹಾರಾಜ ಕಿ ಜೈ. ಸಾಧು ಸಂತ ಮಹಾರಾಜ ಕಿ ಜೈ. ಶ್ರೀ ಗುರುದೇವ ದತ್ತ ಅವಧೂ. ಕಣ್ಣು ಕಾಣಿಸ್ಲಿಕ್ಕಿತ್ತು. ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಗುರುಗಳ ಪಾದಗಳಿಗೆ ಸದ್ಗುರುನಾಥ ದಯಾಶಂದು ಕರುಣಾಮಯ ಕೃಪಾಮಯ ಗುರುನಾಥ. ಎಲ್ಲರೂ ಬಿಟ್ಟು ಹೋದರು, ಎಲ್ಲರೂ ಹೋಗಿಬಿಟ್ರು. ಎಲ್ಲರೂ ಬಿಟ್ಟಾಗ ನೀವು ಬಂದು ನನ್ನ ಕರ ಪಿಡಿದು ಕಾಪಾಡಿದ್ರೆ ಸದ್ಗುರುನಾಥ. ದರ್ಶನ ಕೊಟ್ರಿ, ಹಸ್ತ ಸ್ಪರ್ಶ ಮಾಡಿದ್ರಿ. 10 ಅಡಿ ಕಾಣಿಸ್ಕಂತ ಕಂಡು ಅದಕ್ಕಿಂತ ಕಡಿಮೆ ಆಗಿದ್ದು. ತಮ್ಮ ದಿವ್ಯ ಹಸ್ತ ಸ್ಪರ್ಶ ಆದಾಗ, ಅಮೃತ ಹಸ್ತ ಸ್ಪರ್ಶ ಆದಾಗ ನನಗೆ ದೃಷ್ಟಿಗೋಚರ ಇತ್ತು. ತಮ್ಮ ದರ್ಶನ ಧನ್ಯನಾದ ಅಂತಕೊಂಡು ಹೇಳಿ ಅಪ್ಪವ್ರ ದಿವ್ಯ ರೂಪವನ್ನು ನೋಡಿ ಸಂತೋಷಪಟ್ಟು ಸಾಷ್ಟಾಂಗ ನಮಸ್ಕಾರ ಗಟ್ಟಿಯಾಗಿ ಅವರು ಪಾದ ಹಿಡ್ಕೊಂಡು ಸದ್ಗುರುನಾಥ ಅನುಗ್ರಹ ಮಾಡಿದ್ರಿ, ನಾನು ಧನ್ಯನಾದೆ, ನಾನು ಕೃತಾರ್ಥನಾದೆ ಅಂತಕೊಂಡು ಹೇಳಿ ನಮಸ್ಕಾರ ಮಾಡಿದರು. ಗುರು ತಲೆ ಮೇಲೆ ಹಸ್ತ ಇಟ್ಟು ಆಶೀರ್ವಾದ ಮಾಡಿದರು. ಬಸವೇಶ ಅಂಥೇಳಿ ಓರೆಪ್ಪೋರ. ಆಗ ಶ್ರೇಯಾನ್ ಸ್ವಧರ್ಮೋ ವಿಗುಣ ಪರಧರ್ಮ ಸ್ವನಿಷ್ಠಿತ ಸ್ವಧರ್ಮೇ ನಿಧನಂ ಶ್ರೇ ಪರಧರ್ಮೋ ಭಯಾವಾತು ಹೇಳಿ ಇನ್ನೊಂದೇನು ಆಚರಣೆ ಮಾಡಿದ್ರೆ ಅದಕ್ಕೆಲ್ಲ ಕೆಟ್ಟದ್ದು. ನಿನ್ನ ಧರ್ಮವನ್ನು ರಕ್ಷಣೆ ಮಾಡ್ಕೋ. ನಿನ್ನ ಧರ್ಮ ಗುರುಗಳು ಅಂತಕ್ಕಂಥದ್ದು. ಯಾವಾಗ ಎಲ್ಲವನ್ನು ತ್ಯಾಗ ಮಾಡಿ ಮಿತ್ರರನ್ನು ಅಣ್ಣ ತಮ್ಮ ಬಂಧುಗಳು ಎಲ್ಲವನ್ನು ಮರೆತುಕೊಂಡು ಸದ್ಗುರುಗಳ ಸ್ಮರಣೆ ಯಾವಾಗ ಮಾಡಿದರೆ ಯಾರು ದರ್ಶನ ಆತ್ರಿ? ಗುರುಗಳ ದರ್ಶನ ಆಯಿತು. ಗುರು ಹೇಳಿದರು, ಬಸವರಾಜ ಬಸವೇಶ ನಿನ್ನ ನೇತ್ರ ಕಾಣ್ತಾ ಇದ್ದಲ್ಲ ಈಗ, ಹ್ಞೂರಪ್ಪ ಅವ್ರ ಅಂತ ಸಂತೋಷದಿಂದ ನಮಸ್ಕಾರ ಮಾಡಿದ್ರು. ಕರ ಪಿಡಿದು ಎತ್ತಿ ಹೇಳಿದರು. ಅಪ್ಪವರು ಅವ್ರ ಕೈಯಲ್ಲಿ ಒಂದು ಬೆತ್ತ ತೆಗೆದುಕೊಂಡು ಬಂದಿದ್ದರು. ವಯಸ್ಸು 70ರಷ್ಟು ವಯಸ್ಸು ಮಾಡ್ಕೊಂಡು ಬಂದಿದ್ದರು. ನೋಡ್ಲಿಕ್ಕೆ ಯಾರೊಬ್ಬರು ಸನ್ಯಾಸಿ ಬಂದಾರ ಕಡಿಕನವ್ರಿಗೆ. ಇಲ್ಲಿ ನಿಜವಾಗಿ ನೋಡಲಿಕ್ಕೆ ಅಪ್ಪವ್ರು ಇದ್ದಾರೆ. ಬಂದು ಬೇಗನೆ ಬನ್ನಿ ಬಸವರಾಜ, ಹೇಳು, ಕಣ್ಣು ಕಾಣಿಸ್ತಾ ಇದ್ದಲ್ಲ, ಹೇಳಿ ಈಗ ಹೇಳು, ಮೊದಲು ಹೇಳು. ಹ್ಞೂರಪ್ಪ ಎದ್ದು ನಿಂತರಿ. ಈಗ ದೇವರ ದರ್ಶನ ಆಗ್ತದೆ. ದೇವಾಲಯದಲ್ಲಿ ಧರ್ಮದ ದರ್ಶನ ಆಗ್ತದೆ. ಧರ್ಮದ ದರ್ಶನ ಅಂದ್ರೆ ಹಣ ತೆಗೆದುಕೊಂಡು ಹೋಗಿ ದರ್ಶನ ಮಾಡ್ತಾರೆ ಕೆಲವರು. ಎಲ್ಲರೂ ಬಿಡುದಿಲ್ಲ. ಒಮ್ಮೆ ಪೈಸಾ ಕೊಡಬೇಕು. ದೇವರು ವರ ಕೊಟ್ಟರು, ಪೂಜಾರಿ ವರ ಕೊಡಲಿಲ್ಲ ಅಂತೇಳಿ ಅವರು ಪೂಜಾರಿ ಏನು ಮಾಡ್ತಾರೆ, ಇನ್ನುಳಿದೆಲ್ಲ ಏನು ಮಾಡ್ತಾರೆ, ಅಲ್ಲಿ ಅವ್ರು ಟ್ರಸ್ಟ್ ಇರ್ತಾವಲ್ಲ ಅವ್ರು ಏನು ಮಾಡ್ತಾರಂದ್ರೆ ಹಣವನ್ನು ತೆಗೆದುಕೊಂಡು ಟಿಕೆಟ್ ತೊಗೊಂಡು ಬಿಡ್ತಿರ್ತಾರೆ ರೀ. ಕೆಲವೊಮ್ಮೆ ಪಾದಯಾತ್ರೆ ಮಾಡ್ಕೊಂಡು ಹೋದವರಿಗೆ ಅವ್ರಿಗೆ ಬಿಡಬೇಕಂದ್ರೆ ಇಂತಿಷ್ಟು ಸಮಯ ಪರ್ಯಂತರವಾಗಿ ಧರ್ಮ ದರ್ಶನ ಅಂತ ಹೇಳಿರ್ತದೆ. ಹಾಗೆ ಅವ್ರು ಹೇಳಿದರು, ಮಗು ಹೇಳು ಬೇಗನೆ ಹೇಳು. ಈಗ ಧರ್ಮ ದರ್ಶನ ಆಗ್ತದೆ, ದೇವಾಲಯದಲ್ಲಿ ಧರ್ಮ ದರ್ಶನ ಆಗ್ಲಿಕ್ಕೆ ಬೇಗನೆ ಬನ್ನಿ ಅಂತಕೊಂಡು ಹೇಳಿ ಕೈಯನ್ನು ಕರೆದುಕೊಂಡು ಕರೆದುಕೊಂಡು ಹೋದರು. ದೇವಾಲಯದಲ್ಲಿ
ಇವರು ಹೋದ ಸಮಯದಲ್ಲಿ ಇನ್ನೊಂದು ಹೋಗಿದ್ರು, ಮೊದಲು ಹೋಗಿದ್ರು, ಅವ್ರ ನಂಬರ್ ಹಚ್ಕೊಂಡು ಕೂತಿರಿ, ಅವ್ರ ನಂಬರ್ ಬರ್ಬೇಕಲ್ಲ, ಅವ್ರ ನಂಬರ್ ಹಚ್ಕೊಂಡು ಅವ್ರು ಹೋಗಿದ್ರು. ಅವ್ರು ಎಲ್ಲಿದ್ರು ಪತ್ತಾನೇ ಇಲ್ಲ. ಆಮೇಲೆ ಇವರು ಹೋಗಿ ಅಲ್ಲಿ ಹೋದಾಗ ದೇವಾಲಯದಲ್ಲಿ ದೇವರ ಪಲ್ಲಕ್ಕಿ ಉತ್ಸವ ಪ್ರಾರಂಭ ಇತ್ತು ರೀ. ಏತ್ರಿ ದೇವರ ಪಲ್ಲಕ್ಕಿ ಉತ್ಸವ ಪ್ರಾರಂಭ ಇತ್ತು. ಗಂಟೆ, ಜಾಂಗಟಿ, ಧೂಪಾರತಿ, ಆರತಿ, ಶಂಖ, ನಗಾರಿ, ಶಹನಾಯಿ ಎಲ್ಲ ವಾದ್ಯಗಳು ಮಾಡ್ತಾ ಇದ್ದು, ಆರತಿ ಬೆಳಗ್ತಾ ಇದ್ರು, ಧೂಪಾರತಿ ಬೆಳಗ್ತಾ ಇದ್ರು. ಈಗ ಆನಂದವಾಗಿ ಎಲ್ಲರೂ ಜಯಘೋಷ ಮಾಡ್ತಾಯಿದ್ರು, ದೇವರು ಸ್ತೋತ್ರ ಮಾಡ್ತಾಯಿದ್ರು. ಪಲ್ಲಕ್ಕಿ ಉತ್ಸವ ಆನಂದವಾಗಿ ಪಲ್ಲಕ್ಕಿ ಉತ್ಸವ ಮಾಡಿದ್ರು. ಅಂಥ ಸಮಯದಲ್ಲಿ ಗುರುಗಳಲ್ಲಿ ಕರ್ಕೊಂಡು ಹೋಗ್ಬಿಟ್ರಿ. ದರ್ಶನ ಬಂದಿಲ್ಲ. ದರ್ಶನ ದೇವ ಸಾಧು ಮೊದಲು ಮಹಾತ್ಮರ ದರ್ಶನ ಆಗೋದು ಮುಖ್ಯ ಇರ್ತದೆ. ಗುರುಗಳ ದರ್ಶನ ಅದಲ್ಲೇ. ಯಾವಾಗ ಗುರುಗಳ ದರ್ಶನ ಎಲ್ಲ ಸಿಗ್ತದೆ. ಗುರುನ ಒಬ್ಬರು ಹಿಡಿದ್ರೆ ಸಾಕು, ಎಲ್ಲ ಸಿಗ್ತದೆ. ನದಿ ಒಳಗೆ ನಿಮ್ಗೆ ಯಾವ್ದಾದ್ರೂ ಈಜುದು ಬರಲಿಲ್ಲ ಅಂದ್ರೆ, ತಮ್ಮದಾಟಿಗೆ ಹೋಗೋರಿದ್ರಂದ್ರೆ ಏನು ಎತ್ತಿನ ಬಾಲ ಹಿಡಿಬೇಕು, ಎಮ್ಮೆ ಬಾಲ ಹಿಡಿದು ಕೇಳಿ ನೋಡೋಣ. ಎತ್ತಿನ ಬಾಲ ಹಿಡಿದ್ರೆ ನೇರವಾಗಿ ಈಸ್ಕೊಂಡು ಹೋಗ್ಬಿಡ್ತಾರೆ. ಸರಳ ಒಂದು ಸ್ವಲ್ಪ ಡೊಂಕು ಹೋಗುದಿಲ್ಲ. ಎತ್ತು ಸ್ವಲ್ಪ ಅವರಿಗೆ ಆಶೀರ್ವಾದ ಮಾಡ್ಕೊತ ಹೋಗ್ರಿ. ಎತ್ತು ಸೀದಾ ಒಂದು ಸ್ವಲ್ಪ ಫರ್ಕಾದ ಹೋಗೋದು ನೋಡ್ರಿ. ಧಾರವಾಡದ ಹೋಗವಲ್ರಿ ಎತ್ತುಗಳು ಈಜೋ ಹೆಂಗೆ ಹೋಗವ್ರಿ, ಸೀದಾ ಹೋಗ್ತಾವೆ ನೋಡಿ. ನೋಡಿ ಅದು ಅಕಸ್ಮಾತ್ ಸೀದಾ ಹೋಗಿ ಮುಡ್ತದೆ. ಅದು ಅಕಸ್ಮಾತ್ ಎಮ್ಮೆ ಬಾಲ ಹಿಡ್ಕೊಂಡು ಹಚ್ಚಿಗೆ ಪಾರಾಗ್ತದೆ ಹೋದ್ರಂದ್ರೆ ನಡು ನೀರಾಗ ಹೋಗಿ ನಿಮ್ಮ ಎಮ್ಮೆ ಏನು ಮಾಡ್ತ ಹೇಳ್ರು. ಅದಕ್ಕೆ ಕಾರಣ ಇವರೇ ಹೆಣ್ಮಕ್ಳು. ಅದು ಕೆಟ್ಟ ಚಟ ಕಲಿಸಿದ್ರೆ ಹೆಣ್ಮಕ್ಳು. ನೀವೆಲ್ಲ ಹೆಣ್ಮಕ್ಳು, ನಿಮಗೆ ಗೌಳಿ ಯಾರು ರೊಕ್ಕ ಅದರೊಂದಷ್ಟು ಮಗಳಿಗೆ ಕೊಡೋದು. ದರಿದ್ರು ಕೂಡ ಎಮ್ಮಿಗೆ ಸಹಿತ ಕೆಟ್ಟ ಕಲಿಸಿಬಿಟ್ರಿ. ಯಾವಾಗ ನೀರು ತೆಗೆದುಕೊಂಡು ಎಮ್ಮಿ ಮೇಲೆ ಹಾಕಿ ಈಗ ಮ್ಯಾಲೆ ಬಡದು ಕೆಳಗೆ ಹಿಂಡು ಮಾಡಿ ನೋಡ್ರಿ. ಎಮ್ಮಿಗೆ ಯಾವಾಗ ನೀರು ಹಿಡಿಸೋಂಪದವ ಕೆಟ್ಟ ಬಿಸಲಾಗ ನಾನು ಯಾರೇ ಕರ್ಕೊಂಡೋಗಿ ನದಿಗೆ ಹೋದ್ರೆ ಆರಾಮ್ ಒಳಗೆ ಮುಳುಗಿ ತಣ್ಣಗಿರ್ತಂತೆ ಒಳಗೆ ಹೋಗಿ ಹೌದ್ರಿ. ಅಂತ ಎಮ್ಮಿ ಬಾಲ ಹಿಡ್ಕೊಂಡು ಒಂದು ವೇಳೆ ಹೋದ್ರೆ ಎಮ್ಮಿ ನೀರು ಏನು ಮಾಡ್ತಾರೆ ನೋಡ್ರು, ಆರಾಮಾಗಿ ನೀರೊಳಗೆ ಮಳಿಗೆ ಒಳಗೆ ಹೋಗಿ ಮೊಸಳಿ ಹಂಗೆ ಮಲ್ಕೊಂಡು ಬಿಡ್ತೈತೆ ರೀ. ಎಮ್ಮಿಗೆ ಎಷ್ಟೊತ್ತಾಗ ಮಲ್ತೈತೆ ಅದು ಶ್ವಾಸ ಗಟ್ಟಿ ಮಾಡ್ಕೊಂಡು. ಅಷ್ಟೊತ್ತಾಗ ಅಕಸ್ಮಾತ್ ನೀವು ಒಳಗೆ ಹೋದ್ರಂದ್ರೆ ಏನಾಗತ್ತೆ ನಿಮ್ಮ ಗತಿ? ದಾಟಬೇಕು ಅಂತ ಅಂದಿದ್ರಂದ್ರೆ ಯಾವ ಬಾಲ ಹಿಡಿಬೇಕ್ರಿ? ನೀವು ಉದ್ಧಾರ ಅಣ್ಣ ತಮ್ಮ ಬಂಧು ಬೆಳಗ್ಗೆ ಸತಿ ಸುತ್ತೆ ಯಾರು ನೀವು ನಂಬಿರೋ ರಕ್ಷಣೆ ಮಾಡೋದಾಗೋದಿಲ್ಲ. ನೀವು ಗಟ್ಟಿಯಾಗಿ ನೋಡ್ಬೇಕು. ಗುರುಗಳ 100ಕ್ಕೆ 100 ನಂಬಿರಂದ್ರೆ ಎಲ್ಲ ಬೇಕಾದ ಸಿಗ್ತಾರೆ. ಒಳ್ಳೆಯದು ಪಾರಾಕಿರಿ. ಇದು ಕೇವಲ ಸಂಸಾರ ಅಂದ್ರೆ ಸಮ್ಯಕ್ ಸರತೈತಿ ಸಂಸಾರ. ಯಾವತ್ತು ಎಡಬಿಡದು ಹೋಗುತ್ತಾ ಬರ್ತಾ ದುಃಖ ಕೊಡೋದು ಸಂಸಾರ. ಅದನ್ನು ಮೀರಿ ಬರಬೇಕು, ಗುರುಗಳ ಸನ್ನಿಧಿಗೆ ಬರಬೇಕು. ಎಲ್ಲ ಇಲ್ಲಿ ಗಂಟೆ, ಜಾಂಗಟಿ ಎಲ್ಲ ನಗಾರಿ ಶೇನ ಎಲ್ಲ ವಾದ್ಯಗಳು ನೋಡ್ತಾ ಇದ್ದಾವೆ. ಧೂಪಾರತಿ ಪ್ರಾರಂಭದ, ಆರತಿ ಪ್ರಾರಂಭ, ಘೃತಾರತಿ ಪ್ರಾರಂಭದ, ಪಂಚಾರತಿ ಪ್ರಾರಂಭದ, ಸಹಸ್ರಾರತಿ ಎಲ್ಲ ಅಂತಾದ್ರೂ ಅಪ್ಪರು ಕರ್ಕೊಂಡೋದ್ರಿ. ಕರ್ಕೊಂಡೋಗಿ ಮಂಗಳವಾದ್ಯ ನುಡಿಯುವಾಗ ಶ್ರೀಶೈಲ ಮಲ್ಲಿಕಾರ್ಜುನ ದೇವ್ರ ಉತ್ಸವ ಪ್ರಾರಂಭ ಅಲ್ಲ, ಆ ಉತ್ಸವದಲ್ಲಿ ಬನ್ನಿ ನೋಡು, ನಿನ್ನ ಕಂಗಳ ತೃಷಿತಿ ಇರೋರಿಗೆ ನೋಡುತ್ತಿದ್ರು. ಅಪ್ಪರು ಹೇಳಿದ್ರು ನಿನ್ನ ಕಣ್ಣುಗಳಿಗೆ ನೋಡ್ಬೇಕನ್ನೋದು ನೋಡಿ 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 ನಿನ್ನ ಕಣ್ಣುಗಳು ದಣಿಬೇಕು, ಸಾಕು ತೊಗೊಂಡು ಹೋಗು, ಕಣ್ಣುಗಳಿಗೆ ಸಾಕಾಗ ಅಲ್ಲಿ ಪರ್ಯಂತ ದರ್ಶನ. ಯಾರು ಹೇಳಿದ್ರು? ಅಪ್ಪರು ಹೇಳಿದ್ರು. ಯಾರು ಹೇಳಿದರು? ಬಸವರಾಜ್ ನಿನ್ನ ಸಾಕಾಗು ಪರ್ಯಂತ ದರ್ಶನ ಆಗ ನೋಡು. ಅವ್ರು ಅಲ್ಲಿ ಬಿಟ್ಟು ಬಂದ್ರಲ್ಲ ನಿನ್ನ ನಾ ಕರ್ಕೊಂಡು ಬಂದಿದ್ದೀನಿ. ದರ್ಶನ ಚೆನ್ನಾಗಿ ದರ್ಶನ ಆಗುತ್ತೆ. ದರ್ಶನ ಆದ್ರಿ ಹಾಗೆ ನೋಡ್ತಾ ಇದ್ದಾರೆ ಹಾಗೆ ದರ್ಶನ ಆದರೂ ದರ್ಶನ ಇದ್ದಾರೆ. ಮಂಗಳವಾಯಿತು ಆಶೀರ್ವಾದ ಮಾಡಿ ನಾನು ಬರುತ್ತೇನೆ ಅಂತ ಹೋದ್ರಿ. ಅಪ್ಪವರು ಹೋದರು. ಇವ್ರು ನೋಡ್ತಾ ಆಗ ನಿಂತಾರ. ಏನು ಭಕ್ತಿಯನ್ನು ನೋಡ್ತಾ ಇದ್ದಾರಲ್ರಿ. ನೋಡುವಾಗ ಯಾರು ಶ್ರೀಶೈಲ ಮಲ್ಲಿಕಾರ್ಜುನರಲ್ಲ, ಮಲ್ಲಿಕಾರ್ಜುನ ಲಿಂಗದಲಿಕ್ಕೆ ಯಾರು ಕಾಣಿಸಿದಂದ್ರೆ ಗುರುಗಳೇ ಕಾಣಿಸಿದ್ರು. ಯಾರು ದೇವರು ಅವ್ರು ಹೇಳ್ತಾರೆ? ಗುರುಗಳಿಗೆ ಬಂದಿರ್ತಾರೆ. ಭರ್ಗೋ ಸಾಕ್ಷಾತ್ ನರಾಕೃತಿ ಅಂತ. ಆಗ ಸಂತೋಷ ಆಯಿತು. ಲಿಂಗವನ್ನು ಮುಟ್ಟಿ ನಮಸ್ಕಾರ ಮಾಡಿ, ಲಿಂಗ ಮುಟ್ಟಿದಾಗ ಪಾದ ಸಿಕ್ತು. ನಮಸ್ಕಾರ ಮಾಡಿ, ಸದ್ಗುರುನಾಥ ಇಲ್ಲಿ ನೋಡಲು ರಾಮ, ಅಲ್ಲಿ ನೋಡಲು ರಾಮ, ಎಲ್ಲೆಲ್ಲಿ ನೋಡಲು ರಾಮ ರಾಮ ಅಂತ ಹೊರಗೆ ದರ್ಶನ ಕೊಟ್ಟರು. ಮಠದೊಳಗೆ ದರ್ಶನ ಕೊಟ್ಟಿದ್ದಾರೆ. ಪಾತಾಳ ಗಂಗನ ಪಳ್ಳಿಯಲ್ಲಿ ದರ್ಶನ ಕೊಟ್ಟಾರ. ಇಲ್ಲಿ ಶ್ರೀಶೈಲದಲ್ಲಿ ದರ್ಶನ ಕೊಟ್ಟರು. ಕರೆದುಕೊಂಡು ಹೋಗಿ ಪಲ್ಲಕ್ಕಿ ದರ್ಶನ ಆಗುವ ಅಲ್ಲಿ ನೋಡಿದ್ರು. ಅದನ್ನು ದಾಟಿದ ಮೇಲೆ ಲಿಂಗದಲ್ಲಿ ಅವರಿದ್ದಾರೆ. ಗುರುಗಳಿಲ್ಲ ಸ್ಥಾನ ಇಲ್ಲಿದ್ದಾರೆ. ದೇವ ಕುತ್ರ ಅಸ್ತಿ, ಗುರು ಕುತ್ರ ಅಸ್ತಿ, ಕುತ್ರ ಅಸ್ತಿ, ಸರ್ವತ್ರ ಅಸ್ತಿ. ಗುರುಗಳಿಲ್ಲದ ಸ್ಥಾನ ಯಾವುದು ರೀ? ಎಲ್ಲ ಕಡೆ ಗುರುಗಳು ತುಂಬಿದ್ದಾರೆ. ಎಲ್ಲ ಕಡೆ ಗುರುಗಳು ತುಂಬಿದ್ದಾರೆ. ಅಂತ ಗುರುಗಳ ದರ್ಶನ ಆಯಿತು. ಸಂತೋಷ ಆಯಿತು.
ಆನಂದವಾಯಿತು. ಆಮೇಲೆ ಮತ್ತೆ ಹೇಳಿದ್ರು, ಗುರುಗಳೇ ನೋಡಿ ಸಂತೋಷದಿಂದ, ಗುರುಗಳೇ ನನಗೆ ಆನಂದವಾಯಿತು ಅಂತ ಹೇಳಿದ್ರು. ನನಗೆ ಆನಂದವಾಯಿತು. ಮತ್ತೇನು ಬೇಕಾದ್ರೆ ಯಾವ ಗೋಸ್ಕರ ಐತಿ? ಎಲ್ಲ ಆಯ್ತಲ್ಲ, ಎಲ್ಲ ದರ್ಶನ ಆಯ್ತಲ್ಲ. ಮಲ್ಲಿಕಾರ್ಜುನ ದೇವರ ದರ್ಶನ ಆಯಿತು, ಮಲ್ಲಿಕಾರ್ಜುನ ದೇವರಲ್ಲಿ ಗುರುಗಳ ದರ್ಶನ ಆಯ್ತು, ಎಲ್ಲ ಇದು. ಮತ್ತು ಏನು ದುಃಖ ಆಗ್ತದೆ? ಆನಂದ ಎಷ್ಟು ಆನಂದ ಆಯಿತು ಅಂದ್ರೆ ಅದು ಸೀಮೆ ಮಾಡಲಿ ಅಳತೆ ಮಾಡಿ ಬರ್ತದೆ ಅಂತ ಅಪಾರವಾಗಿರ್ತಕ್ಕಂಥ ಆನಂದ ಪ್ರಾಪ್ತಿ. ನನಗೆ ಆನಂದವಾಯಿತು ಅಂತ ಹೇಳಿದರು. ಆಗ ಬಸವೇಶ್ ಈಗ ನೋಡ್ತಾರೆ ಮರಳಿ, ಈಗ ಅಲ್ಲಿ ಗುರುಗಳು ಇಲ್ಲ, ಮತ್ತೇನು ಇಲ್ಲ, ಅಲ್ಲಿ ಗುರುಗಳಿಲ್ಲ. ಎಲ್ಲಿ ಹೋದ್ರು ಗುರುಗಳನ್ನು ತಿಳ್ಕೊಂಡು ಹೇಳಿ. ಆಮೇಲೆ ನೋಡಿ ಕಾಣಿಸಲಿಲ್ಲ, ಮರಳಿ ತನ್ನ ಸ್ಥಾನಕ್ಕೆ ಬರಬೇಕಲ್ಲ, ಎಲ್ಲಿ ಹೋದ್ರೆ ಅಲ್ಲಿ ಬರಬೇಕಲ್ಲ. ಈಗ ದರ್ಶನವಾಗಿ ಸಂತೋಷ ಆಯಿತು. ಸಾಕಿನಷ್ಟು ದರ್ಶನ ಆದ ನಂತರ ಮರಳಿ ಆಗ ಬಳಿಕ ತನ್ನನ್ನು ಅಲ್ಲಿ ಕರೆದುಕೊಂಡು ಬಂದಿರ್ತಕ್ಕಂಥ ಗುರುಗಳನ್ನ ಎಲ್ಲ ದಿಕ್ಕುಗಳಿಗೆ ನೋಡಿದರು, ಎಲ್ಲ ಕಡೆ ನೋಡಿದರು. ಯಾವ ದರ್ಶನ ನೀಡಬೇಕಾಯ್ತು ಗುರುಗಳಂತ ದರ್ಶನ ನೀಡಿದ್ರೆ ಅವ್ರ ಕಾರ್ಯ ಮುಗಿದವ್ರು. ಮತ್ತೇನು ನಿನ್ನ ಉದ್ದೇಶ ಮುಗಿದದ, ಇನ್ನೇನು ಮುಂದಿನ ಕೆಲಸ ನೀವು ಮಾಡೋದು ಹೇಳಿದರು. ಎಲ್ಲವೂ ಸುಧರು ದಿವ್ಯ ಕೃಪಾಶೀರ್ವಾದ. ಮೊದಲು ಕುಳಿತಿರ್ತಕ್ಕಂಥ ತನ್ನ ಸ್ಥಾನಕ್ಕೆ ಬರ್ತಾರೆ. ಆಮೇಲೆ ಇವ್ರ ನಂಬರ್ ಹಚ್ಕೊಂಡು ಹಾಗಾಗಿ ಎಷ್ಟೋ ವೇಳೆ ನಂತರ ಬಂದ್ರಿ, ಅಳಿಗಾಡಕ್ಕೆ ಒಂದು ಅವಕಾಶ ಬಂದರು. ಬಂದ ನಂತರ ಅವ್ರು ಹೇಳ್ತಾರೆ, ಬಸಪ್ಪ ಅವರು ಹೋಗೋಣ, ನಿನ್ನ ಕೈಲಿ ಕರ್ಕೊಂಡು ಹೋಗಿ ದರ್ಶನ ಮಾಡಿಸ್ಕೊಂಡು ಬರ್ತೀವಿ ಅಂತಾರೆ. ಪೂಜಾ ಮುಗಿದ ಎಲ್ಲ ಮುಗಿದ, ಅಲ್ಲಿ ಪ್ರದಕ್ಷಿಣೆ ಮುಗಿದ ಎಲ್ಲ ಮುಗಿದ್ರೆ ಏನೂ ಇಲ್ಲ, ಬಾ ಅಂತ ಹೇಳಿದ್ರು. ಅವ್ರು ಹೇಳ್ತಾರೆ, ಅವ್ರ ಹತ್ರ ಬಸವರಾಜರು, ಮಿತ್ರರೇ ನನಗೆ ದೇವರ ದರ್ಶನ ಆಗ್ಯದಪ್ಪ, ನನ್ನ ಕಣ್ಣು ಕಾಣ್ತಾ ಇದ್ದಾವಾಗ ನಾನು ಹೋಗಿ ದೇವರ ದರ್ಶನವಾಗಿ ಬಂದೆ. ಅವರಿಗೆಲ್ಲ ಹೇಳ್ಕೊತು ರೈತಿರ್ತೈತೆವು. ಕೆಲವೊಂದು ವಿಷಯಗಳನ್ನು ಕೆಲವರಿಗೆ ಹೇಳೋದು ಬಿಟ್ರೆ ಚಲೋ. ಮತ್ತು ಒಮ್ಮೆ ಮಾತ್ರ ಇರ್ತಕ್ಕಂಥ ವಿಷಯಗಳ ಅವ್ರು ನಂಬೋದಿಲ್ಲ ರೀ. ನಮ್ಮಂದವ್ರು ಹೇಳಿದ್ರೆ ಗುರುಗಳನ್ನು ಅವಮಾನ ಮಾಡಿದಂತೆ, ದೇವರನ್ನ ಅವಮಾನ ಮಾಡಿದಂತೆ, ಗುರುತಿಲ್ಲ ಅವ್ರಿಗೆ ಮಂತ್ರ ಅವಮಾನ ಮಾಡಿದಂತೆ ಆಗ್ತದೆ, ದೋಷ ಬರ್ತದೆ. ಹಾಗೆ ಹೀಗಾಯ್ತು ಅಂತ ಹೇಳಿಲ್ಲ. ನನ್ನ ಕಣ್ಣು ಕಾಣ್ತಾ ಇದ್ದ, ಹೋಗಿ ದರ್ಶನ ಆಗಿ ಬಂದಿದ್ದೇನೆ ಅಂತ ತಿಳ್ಕೊಂಡು ಹೇಳಿ, ಸದೃಢ ಕೃಪಾಶೀರಪ್ಪ ಹೇಗೆ ಹೋಗಿ ಕೇಳಿದ್ರು, ಸದೃಢ ಕೃಪಾಶೀರಪ್ಪ ಅವರ ಅನುಗ್ರಹದಿಂದ ಹೋಗಿ ಬಂದೆ ಇಷ್ಟು ಹೇಳಿದರು. ಆಮೇಲೆ ಗುರುಗಳ ಕೃಪಾಶೀರ್ವಾದ ಪಡ್ಕೊಂಡು ಎಲ್ಲರೂ ಕೂಡಿಕೊಂಡು ಮರಳಿ ಗೂಡಿಗೆ ಅಂತ ಮರಳಿ ಪಾರಿವಾಳ ಹಾರಿಸಿ ಬಿಡ್ತಾರೆ. ಬೆಳಿಗ್ಗೆ ಹರಡ್ಕೋತ ಹೋಗ್ತದೆ. ಸಾಯಂಕಾಲ ಆದ ಮೇಲೆ ಪಾರಿವಾಳ ಬರ್ತದೆ ರೀ, ಗೂಡಿ ಬರ್ತಲ್ಲ, ಆ ಶ್ರೀಶೈಲವನ್ನು ತ್ಯಾಗ ಮಾಡಿದ್ರು. ಎಲ್ಲರೂ ಕೂತ್ಕೊಂಡು ಮಾತನಾಡ್ತಾ ಬಂದರು. ಹಾಗೆ ಆನಂದಮಯ ಇರತಕ್ಕಂಥ ಸದೃಢ ಲೀಲೆಗಳನ್ನು ಮಾತನಾಡ್ತಾ ಗುರುಗಳ ಬಗ್ಗೆ ಅನೇಕ ವಿಷಯಗಳನ್ನ ಹೇಳ್ತಾ ಕೇಳ್ತಾ ತನ್ನ ಗುರುತಿದ್ದೆಲ್ಲ ಹೇಳ್ಕೊತ ಬಂದರು. ಅವರು ಯಾರು? ಬಸವರಾಜರು. ಗುರುಗಳ ಅನೇಕ ಲೀಲೆಗಳು ನಾವೆಲ್ಲ ಶ್ರವಣ ಮಾಡ್ತಾ ಬಂದೇವ್ರಿ. ಒಂದಲ್ಲ ಎರಡಲ್ಲ. ಶ್ರೀಶೈಲದಲ್ಲಿ ಅಕ್ಕಮದಿ ತಾಯಿ ನಾವು ಭವ ಬರಲಿಕ್ಕೆ ಏನು ಕಾರಣ ಅಂತಕೊಂಡು ಹೇಳ್ತಾರೆ. ಭವಬಂಧನ ಭವಪಾಶವಾದ ಕಾರಣವೇನಯ ಮಲ್ಲಿಕಾರ್ಜುನ, ಹೇ ದೇವರೇ, ಅದು ಶ್ರೀಶೈಲ. ಭವಬಂಧನ ಭವಪಾಶವಾಗಲು ಕಾರಣವೇನಯ, ಹಿಂದಣ ಜನುಮದಲ್ಲಿ ಜಂಗಮವ ಜರಿದನಾಗಿ ಲಿಂಗವ ಮರೆದ. ನಾನು ಬಹುಶಃ ಹಿಂದಿನ ಜಂಗಮವನ್ನು ಜರಿದಿರಬಹುದೇನು, ಲಿಂಗವನ್ನು ಮರೆತಿರಬಹುದು. ನನಗೆ ಇದು ಬರಲಿಕ್ಕೆ ಕಾರಣ ಕಂಡಿಡ್ಲಿಕ್ಕೆ ಹೋದ್ರು. ಅದು ಮುಂದೆ ಕಾರಣ ಇರ್ತಕ್ಕಂಥದ್ದು ಅಜ್ಞಾನದ ಮೂಲಕವಾಗಿರ್ತಕ್ಕಂಥ ಎಲ್ಲ ವ್ಯವಹಾರ ಜನ್ಮಾಂತರ ಆಳ್ತಿರ್ಲಿಕ್ಕೆ ಕಾರಣ. ಈಗ ಕಾರಣ ಕಂಡಿಡ್ಲಿಕ್ಕೆ ಹೋದ್ರೆ ಶ್ರೀಶೈಲಕ್ಕೆ ಹೋದ್ರೆ ಕಾರಣ ಕಂಡುಹಿಡಬೇಕು. ಹೋದಿರಿ, ಭಾಳ ದರ್ಶನ ಚಲೋ ಆಯಿತು, ಹಾಗಾಯಿತು ಇದು ಬಿಸಿಲೇರಿ ವಾಟರ್ ಸಿಕ್ಕೋರಿ, ಅಲ್ಲೇ ಏನು ಕುಡಿತಕ್ಕಂಥ ಜ್ಯೂಸ್ ಇತ್ತು, ಹಾಗಿತ್ತು ಹೀಗಿತ್ತು, ಹೋಟೆಲ್ ಚಲೋ ಇದ್ರು, ಭಾರಿ ಏನು ಆಹಾರ ಚಲೋ ಇತ್ತು. ಯಾವ್ಯಾವುದೋ ನೋಡ್ಲಿಕ್ಕೆ ಹೋಗಿದ್ರೆ ದೇವ್ರ ದರ್ಶನ ಆಗೋದಲ್ಲ ರೀ. ದೇವರೇ ಇಲ್ಲಿಂದ ಅಲ್ಲಿ ಪರ್ಯಂತ ಹೋಗ್ತಾಗ ಮನೆ ಕಡೆ ಲಕ್ಷ ಇರಬಾರ್ದು. ದೇವರಿಗೋಸ್ಕರ ಮಾತನಾಡ್ತಾ ಇರೋದು, ದೇವರ ಸ್ಮರಣೆ ಮಾಡ್ತಾ ಇರಬೇಕು. ಎಷ್ಟೋ ಸಲ ಶ್ರೀಶೈಲ ಮಲ್ಲಿಕಾರ್ಜುನ ತಮ್ಮ ಪಾದ ಸುಟ್ಟೋದ್ರೆ, ಕಾಲು ಸುಟ್ಟಾಗ ಗುರುಳು ಹೇಳಿದ್ದು ಅಂದ್ರೆ ಮಲ್ಲಿಕಾರ್ಜುನ ದೇವ್ರನ್ನ ಬೈಕೋತ ಹೋಗ್ತಾ ಇರ್ತಾರೆ ಕೆಲವರು. ಎಂಥ ಭಕ್ತಿ ಇರಬೇಕು, ದೇವ್ರ ಆಶೀರ್ವಾದ ಮಾಡ್ತಾರೆ. ಹೋಗೋದು ಬಿಡೋಕಂತವ್ರು, ಹೋಗೋದು ಬಿಟ್ಬಿಟ್ರೆ ಚೆನ್ನಾಗಿರ್ತದೆ. ಅದಕ್ಕೆ ದೇವರ ನರರು ಜ್ಞಾನಸುಂದ ಗ್ರಂಥದಲ್ಲಿ ತಮಗೆ ಒದಗಿದ ಸಂಕಟಕ್ಕೆ ನರರು ಪರಮಾತ್ಮನ ಹಳಿದರೆ ನಾಯಿಗಳಿಗೆ ಸಮಾರೋದು ಬರ್ತಾರೆ. ನರರು ಪರಮಾತ್ಮನ ಹಳಿದರೆ ನರರು ನಾಯಿಗಳಿಗೆ ಸಮವಾಗಿ ಬರುತ್ತೆ. ನಾಯಕ ನರಕ ತಪ್ಪದು ತಿಳಿದ್ರೆ ಒಳಗೆ.
ಅದರಿಂದ ಹಾಗಾಗದೆ ಭಕ್ತಿಯಿಂದ ಇರಬೇಕು, ಗುರುಗಳ ಸ್ಮರಣೆ ಮಾಡಬೇಕು. ಒಂದು ಸಲ ಸ್ಥಾನ ಬಿಟ್ಟರೆ ದೇವ್ರ ದರ್ಶನ ಆಗೋ ಪ್ರಯತ್ನ ಮತ್ತೇನನ್ನು ಕೂಡ ಸರಳ ಮಾಡದೆ, ಸಂಪೂರ್ಣ ಬೇರೆ ಮಾಡದೆ ಸಂಪೂರ್ಣವಾಗಿ ದೇವರಲ್ಲಿ ಗುರುಗಳಲ್ಲಿ ಮನಸ್ಸು ಇಟ್ಟುಕೊಂಡು ಹೋಗು. ದರ್ಶನ ಆಗಬೇಕು. ನೀವು ಎಲ್ಲಿ ನೋಡಿದ್ರೆ ಅಲ್ಲೆಲ್ಲ ದರ್ಶನ ಆಗ್ತದೆ, ಎಲ್ಲ ಆಗ್ತದೆ. ಆಮೇಲೆ ಕಾರ್ಯ ಅಲ್ಲಿ ಮುಗಿಸ್ಕೊಂಡು ಬಂದು ಆ ನಂತರ ಮತ್ತೆ ಏನು ಮಾಡ್ತಕ್ಕಂಥ ಮಾಡ್ದು ಆ ಮುಂದೆ ಬಂದ ನಂತರ ಮುಗಿತದು. ಹೀಗೆ ಇವತ್ತಿನ ವಿಷಯದಲ್ಲಿ ಆತ್ಮೇರೆ ಬಸವರಾಜರ ವಿಷಯವನ್ನು ಶ್ರವಣ ಮಾಡಿದ್ರಿ. ಅಪ್ಪ ಅವ್ರು ಇಲ್ಲಿ ಹೇಗೆ ಅದ ಹೇಳ್ರಿ, ದಿನಾಲು ಕೇಳ್ತೀರಿ, ದಿನಾಲು ಒಂದೊಂದು ವಿಷಯ ಆಗ ಎಷ್ಟು ಚೆನ್ನಾಗಿ ಬರ್ತದೆ. ಈ 2-3 ದಿವಸ ಒಂದು ಗಡಿಯಪ್ಪ ಅಂತಕ್ಕಂಥವ್ರ ವಿಷಯ ಕೇಳ್ಕೊಂಡು ಬಂದ್ರಿ ಮೊದಲು. ಈಗ ಕಾಜಿ ಬೆಳೆಯವರು ಇವ್ರ ವಿಷಯ, ಇವರು ಕೂಡ ಭಾಳಷ್ಟು ಲೀಲೆ ಹೇಳೋದು. ಇದ್ರೊಳಗೂ ಕೂಡ ಈ ಬಸವರಾಜರ ವಿಷಯ ಕೂಡ ಬಳದವು. ಒಬ್ಬೊಬ್ಬರು ಭಾಳಷ್ಟು ಲೀಲೆಗಳವ್ರಿ. ಅದನ್ನು ಗುರುಗಳ ಭಕ್ತರಲ್ಲಿ ಎಂಥ ಶಕ್ತಿ ಇರ್ತದೆ, ಗುರುಗಳು ಎಂಥ ಶಕ್ತಿ ಇರ್ತದೆ, ಅವ್ರು ಹೇಗೆ ಗುರುಗಳನ್ನು ಒಲಿಸ್ಲಿಕ್ಕೆ ಹೋದರು, ಎಂಥ ಸಾಮರ್ಥ್ಯತನ ಒಂದು ತಿಳ್ಕೊಂಡ್ರೆ ಮತ್ತು ಏನೇನು ಬಿಡ್ತಿದ್ರು ಅವರು, ಏನೇನು ಮಾಡ್ತಿದ್ರು ಎಲ್ಲ ತಿಳ್ಕೊಂಡು ಹೋಗ್ಬೋದು. ಅಪ್ಪವ್ರ ಸೇರಿ ದಿನಾಲು ಒಂದೊಂದು ನಮ್ಮ ಹೃದಯದ ಒಂದೊಂದು ಮುದ್ರೆನ ತಿಳ್ಕೋರು. ನಮ್ಮ ಮೆದುಳಿನಲ್ಲಿ ಗುರುಗಳು ಅವ್ರ ಚರಿತ್ರೆ ಒಂದು ವಿಷಯ ಬಿಟ್ಟು ಹೋಗ್ತದೆ. ನಾವು ಒಂದೊಂದನ್ನು ಪಾಲಿಸ್ತಾ ಒಂದೊಂದು ಸೋಪಾನ ಇರ್ತೈತೆ. ಅದು ಒಂದೊಂದು ಒಳ್ಳೆಯದು ಪಾಲಿಸ್ತಾ ಹೋದ್ರೆ ಯಾರು ಇನ್ನೋದ್ರು ಮೋಕ್ಷ ಪಡೆದ್ರೆ ಗುರುಗಳು ಕೃಪಾಶ್ರ ಮೋಕ್ಷ ಪಡ್ಕೊಂಡ್ರು ನೋಡ್ರಿ. ಹಾಗೂ ನಾವು ಒಂದು ದಿವಸ ಮೋಕ್ಷ ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ಗುರುಗಳ ಸ್ಥಾನಕ್ಕೆ ಬಂದ ಮೇಲೆ ದೇವಲೋಕದ ಅಮೃತವನ್ನು ಪಾನ ಮಾಡಿದ ಮೇಲೆ ಅಜ್ಜಿ ಹುಳಿ ಮಜ್ಜಿಯನ್ನು ಕುಡಿದ್ರೆ ಪ್ರಯೋಜನ ಇರೋದಿಲ್ಲ. ಒಂದು ಸಲ ಗುರುಗಳು ಬಂದು ಶರಣಾಗತ ಅವ್ರ ಚೇತನ ಕೇಳ್ತಾ ಆನಂದ ಇದ್ರೆ ಇನ್ನು ಎಲ್ಲರೂ ಕೆಟ್ಟದ್ದು ಮಾಡ್ತಕ್ಕಂಥ ಎಂದೂ ಮಾಡಲು ಹೋಗಿಬಿಟ್ರೆ ಅಮೃತ ಕುಡಿದು ಸಾರ್ಥಕ ಆಗ್ತದೆ. ಮತ್ತೆ ಹೋಗಿ ಹುಳಿ ಮಜ್ಜಿ ಕುಡಿಬಾರ್ದು. ಯಾವತ್ತೂ ಗುರುಗಳ ಸ್ಮರಣೆ ಮಾಡಿರಿ, ಭಕ್ತಿಯಿಂದ ಇರಿ, ಒಳ್ಳೆಯ ಮಾರ್ಗದಲ್ಲಿ ನಡ್ರಿ, ಸತ್ಯದಿಂದ ನಡ್ರಿ. ಎಲ್ಲರಿಗೂ ಯಾವಾಗಲೂ ಒಳ್ಳೇದು ಮಾಡಿರಿ. ಹೊರಗೆ ಹೃದಯ ಬಂದಾಗಿರ್ರಿ. ಒಳಗೂ ಕೂಡ ಒಳಗಿರೋದು ಹೊರಗಿರಲಿ, ಹೊರಗಿದ್ದು ಒಳಗಿರಲಿ. ಒಳಗೊಂದು ಬೇರೆ ಇಟ್ಕೊಂಡು ಹೊರಗೊಂದು ಬೇರೆ ತೋರಿಸೋದು ಅದರಿಂದ ಏನು ಪ್ರಯೋಜನ ಆಗೋದಿಲ್ಲ. ನಾವು ಯಾರ್ಯಾರಿಗೆ ಮೋಸ ಮಾಡೋದು, ಗುರುಗಳಿಗೆ ಮೋಸ ಮಾಡ್ಲಿಕ್ಕೆ ಆಗೋದಿಲ್ಲ, ದೇವರಿಗೆ ಮೋಸ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಎಲ್ಲರೂ ಒಳ್ಳೆಯವರಾಗಿರ್ರಿ, ಎಲ್ಲರಿಗೂ ಆನಂದ ಆಗಲಿ. ಇಲ್ಲೇ ನಿಮ್ಮೆಲ್ಲಕ್ಕೂ ನಮ್ಮೆಲ್ಲರ ವಿಶೇಷ ಪುಣ್ಯದಗೋಸ್ಕರ ಅಂತ ಸುಧರ್ವರ ಚರಿತ್ರೆ ನಾವು ನೀವು ಶ್ರವಣ ಮಾಡಿವಿ. ಯಾವ ಚರಿತ್ರೆಯನ್ನು ಶ್ರವಣ ಮಾಡೀವಿ ನಾವು ಮನನ ಮಾಡಬೇಕು. ಯಾವುದನ್ನು ಮನನ ಮಾಡೀವಿ ನಿಧಿಧ್ಯಾಸನ ಮಾಡಬೇಕು. ಮುಗಿದ ತಕ್ಷಣದಲ್ಲಿ ಮನಸ್ಸು ಬೇರೆ ಕಡೆ ಹೋಗಬಾರ್ದು. ಅದು ಯಾವೊಂದು ಕೇಳಿರಲೇ ನಿಮ್ಮ ಮನೆಯೊಳಗೆ ಹೋಗಿ ಹೇಳೋದು ರೂಢಿ ಮಾಡಿಕೊಡ್ರಿ. ಅದು ಮತ್ತೊಂದು ನೆನಪಾಗ್ತದೆ, ಮರಿಬೋದಿಲ್ಲ, ಅನುಕೂಲ ಆಗ್ತದೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಆನಂದ ಆಗಲಿ. ಆತ್ಮೇಲೆ ಇವತ್ತು ಪರಮ ಪೂಜ್ಯರಿರ್ತಕ್ಕಂಥ ಶಿರೋತ್ರಿಯ ಬ್ರಹ್ಮನಿಷ್ಠರಾದ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳಿರ್ತಕ್ಕಂಥ ಶ್ರೀಮದ್ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರವರ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪತರು ಅಂತಕ್ಕಂಥ ಗ್ರಂಥದಲ್ಲಿ ಸದ್ಗುರುವರ ಚರಿತ್ರೆಯ 9ನೇ ಭಾಗದ 10ನೇ ಅಧ್ಯಾಯವನ್ನು ನಾವನ್ನೆಲ್ಲ ಶ್ರವಣ ಮಾಡಿದ ವಿಷಯ ಮನನವಾಗಿ, ಮನನ ಮಾಡಿದ ವಿಷಯ ನಿಧ್ಯಾಸನವಾಗಿ ಎಲ್ಲರಿಗೂ ಈ ವ್ಯಾಪಾರದಲ್ಲಿಯೂ ಸುಭೋಗ ಭಾಗ್ಯಗಳ ಪ್ರಾಪ್ತಿಯಾಗಿ ಅಂತ್ಯದಲ್ಲಿ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿಯವರು ಕುರಿತಂಥ ಮೋಕ್ಷ ಸದ್ಗುರು ಅನುಗ್ರಹ ಮಾಡಿ ಪ್ರಾರ್ಥನೆ ಮಾಡ್ತಾ ಶ್ರೀಮದ್ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರುವರ ದಿವ್ಯ ಪಾದಕಮಲಗಳಲ್ಲಿ ಇವತ್ತಿನ ಈ 9ನೇ ಅಧ್ಯಾಯದ 9ನೇ ಭಾಗದ 10ನೇ ಅಧ್ಯಾಯದ ವಾಗ್ರೂಪ ಪುರುಷಗಳನ್ನು ಸದ್ಗುರುವರ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ಸದ್ಗುರುವರ ದಿವ್ಯ ಪಾದಕಮಲಗಳಲ್ಲಿ ಇದರ ವಾಗ್ರೂಪ ಪುರುಷಗಳನ್ನು ಸಮರ್ಪಿಸಿ ಹಾಗೂ ಪರಮ ಪೂಜ್ಯರಿರ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮದ್ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರುವರ ದಿವ್ಯ ಪಾದಕಮಲಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರದ ಪ್ರಣಾಮ ಸಮರ್ಪಿಸಿ ಇವತ್ತಿನ ವಿಷಯಕ್ಕೆ ಮಂಗಲ ಮಾಡೋಣ. ಸದ್ಗುರು ಎಲ್ಲರಿಗೂ ಶುಭವನ್ನು ಮಾಡಿ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತಯೇ ಶಿವ ಹರ ಹರ ಮಹಾದೇವ. ರಾಜಾಧಿರಾಜ ಸದ್ಗುರುನಾಥ ಸಿದ್ಧಲಿಂಗೇಶ್ವರ ಮಹಾರಾಜ ಕಿ ಜೈ. साधु संत महाराज की जय. श्री गुरुदेव दत्त दत्त